ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವಬೋಧೆ, ಈ ಪರಮಾನುಭವಬೋಧೆಯಲ್ಲಿ 6ನೇ ಸಂಧಿ ಒಳಗೆ 21ನೆಯ ಸೂತ್ರವನ್ನು ನಾವು ಇವತ್ತು ನೋಡೋಣ. ಮೈತ್ರಾದೇವಿ ಕೇಳಿದಳು, ಏನು ಕೇಳಿದಳು? ನಿಜ ಆನಂದ, ಯಾವಾಗಲೂ ಇರುವಂಥ ಆನಂದ, ಯಾವಾಗಲೂ ಇರುವಂಥ ಆನಂದ. ಮನುಷ್ಯನೇ ಹುಟ್ಟಿ ಬಂದದಕ್ಕೆ ಸಾರ್ಥಕತೆ ಏನು ಪಡ್ಕೊಂಡಾಗ ಸಾರ್ಥಕತೆ ಪಡೀತದ? ನನಗೆ ಅದರದ್ದು, ಯಾಕಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ನನಗಾಗಬೇಕು. ಅಂಥದ್ದು ಏನಾರು ಇದ್ರೆ ಅದನ್ನು ನನಗೆ ಹೇಳ್ರಿ ಅಂತ ಗಂಡ ಹೆಂಗಿದ್ದ ಬ್ರಹ್ಮಜ್ಞಾನಿ ಇದ್ದ, ಅದನ್ನೇ ಕೇಳಿದಳು ಮೈತ್ರಾದೇವಿ. ಇವಾಗ 1ನೆಯ ಒಂದು ಸಂಧಿ ಇಟ್ಕೊಂಡು 6ನೆಯ ಸಂಧಿಯವರೆಗೂ ಹಲವಾರು ವಿಚಾರಗಳನ್ನು ಹೇಳಿದರು. ಯಾಜ್ಞವಲ್ಕ್ಯರು ತಿಳಿಸಿ ಹೇಳಿದರು. ಆಕೆಗೆ ಏನು ಮನಸ್ಸಿಗೆ ನೋಡ್ರಿ, ನಾವು ಯಾವಾಗ ಅಂತಃಕರಣ ಶುದ್ಧವಾಗಿ ಇಟ್ಕೊಂಡು ಇಂಥ ಮೋಕ್ಷವನ್ನು ಪಡ್ಕೊಳ್ಬೇಕಂತ ನಾವು ಗುರು ಹತ್ರ ಕೂತ್ಕೊಂಡು ಕೇಳ್ತೀವಲ್ಲ, ನಮ್ಮ ಮನಸ್ಸಿನಲ್ಲಿ ಏನೇ ಸಂಶಯಗಳು ಬರಲಿ, ಅದು ನಮ್ಮ ಅನುಭವಕ್ಕೂ ಬರ್ತಾವೆ. ನಾವು ಎಷ್ಟೋ ಸಲ ಬಸವಾನಂದರ ಹತ್ರ ಕೂತ್ಕೊಂಡು ಕೇಳಬೇಕಾದಾಗ, ಈ ಅಂದರೆ ಏನಪ್ಪ ಇದು ಅರ್ಥ ಆಗಲಿಲ್ಲಲ್ಲ, ಇದಂದ್ರೆ ಏನು ಅಂತ ಕೆಲವು ಸಲ ಒಂದೊಂದು ಸಂಶಯ ಬಂದಿರೋ. ಕ್ಲಾಸ್ ಆದ ನಂತರ ಅವ್ರಿಗೆ ಕೇಳೋಣ, ಏನಿದು ಸಂಶಯ ಸ್ವಲ್ಪ ಅನ್ನಿಸ್ತದಲ್ಲ ಅಂತ ನಾವೇನಾರು ಅಂದ್ಕೊಂಡು ಕುಂತಿದ್ರೆ ಅವತ್ತು ಅದೇ ವಿಷಯಕ್ಕೆ ಉತ್ತರ ಸಿಕ್ಬಿಟ್ಟಿರೋದು. ಅದಕ್ಕೆ ಗೊತ್ತು ನಮ್ಮ ಮನಸ್ಸಿನಲ್ಲಿ ಏನೇನು ಪ್ರಶ್ನೆಗಳು ಬಂದಾವ, ಆ ಗುರುನಾಥಗೆ ಗೊತ್ತಾಗ್ಬಿಡ್ತದೆ, ಅದಕ್ಕೆ ಉತ್ತರ ಸಿಗ್ತಾವೆ, ಇಲ್ಲ ಅಂತಿಲ್ಲ. ಹಾಗಾಗಿ 1ನೇ ಸಂಧಿವರೆಗೂ ಅಲ್ಲಿಂದ ಮತ್ತು 6ನೇ ಸಂಧಿವರೆಗೂ ಯಾಜ್ಞವಲ್ಕ್ಯರು ಹೇಳಿದಂಥ ವಿಚಾರ ಅಗಮ್ಯವಾದಂಥ ವಿಚಾರಗಳು. ಮನುಷ್ಯನಿಗೆ ಎಷ್ಟು ಬೇಕು ರೀ ಊಟ ಮಾಡೋಕ್ಕೆ? ಭಾಳಷ್ಟು ಪದಾರ್ಥಗಳು ಇರ್ತಾವೆ. ಒಂದು 10-20 ಪದಾರ್ಥಗಳನ್ನು ನಾವು ಇಟ್ಕೊಂಡು ಊಟ ಮಾಡಿದಾಗ ನಮ್ಗೆ ಎಷ್ಟಿಷ್ಟು ಬೇಕಾಗ್ತದೆ? ಒಂದು ಸ್ವಲ್ಪ ಬೇಕಾಗ್ತದೆ. ಹೊಟ್ಟೆ ತುಂಬೋದಕ್ಕೆ ಒಂದು ಸ್ವಲ್ಪ ಬೇಕಾಗ್ತದೆ, ಬೇಕಾದಷ್ಟು ಇದ್ದರೆ ಅದಕ್ಕೆ ಬಂತು, ಹೌದಲ್ಲ? ನಮ್ಗೆ ಎಷ್ಟು ತೃಪ್ತಿ ಆಗೋದಕ್ಕೆ, ಎಷ್ಟು ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀವಿ. ಮತ್ತು ಬೇರೆ ಬೇಡ ರೀ, ಇದೊಂದು ಸ್ವಲ್ಪ ತೊಗೊಳ್ರಿ, ಇದೊಂದು ಸ್ವಲ್ಪ ತೊಗೊಳ್ರಿ ಅಂದರೆ ಇಲ್ಲರಿ ಬ್ಯಾಡ್ರಿ ಹೊಟ್ಟೆ ತುಂಬಿತಂತೀವಿ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವೇದ ಉಪನಿಷತ್ತುಗಳು ನಾನಾ ರೀತಿಯಿಂದ ಅದಾವೆ. ಹೇಳಿದಾರೆ, ವೇದ ಉಪನಿಷತ್ತುಗಳು ಭಾಳಷ್ಟು ಅದಾವೆ. ಆದ್ರೆ ಅಷ್ಟೆಲ್ಲ ಪದಾರ್ಥಗಳಲ್ಲಿ ನಮ್ಗೆ ಹೊಟ್ಟೆ ತುಂಬಷ್ಟು, ನಮಗೆ ತೃಪ್ತಿಯಾಗಷ್ಟು, ನಾವು ಮುಕ್ತರಾಗಷ್ಟು, ಅಂಥ ಸದಾಕಾಲ ಆನಂದವಾಗಿರುವಂಥದ್ದು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಗೆ ತೊಗೊಂಡೋಗುವಂಥ ಅಡುಗೆ ಏನು ಬೇಕು ಅಷ್ಟು ಮಾತ್ರ ಇಲ್ಲಿ ಸಮೃದ್ಧಿಯಾಗಿ ನಮ್ಗೆ ಊಟ ಮಾಡಿಸಿದ್ದಾರೆ. ಯಾರು? ನಿಜಗೊಂಡ್ರು. ಅದೇ ರೀತಿ ಯಾಜ್ಞವಲ್ಕ್ಯರು ಕೂಡ ಮೈತ್ರಾದೇವಿಗೆ ಹೇಳಿದ್ದಾರೆ. ಎಲ್ಲ ವಿಷಯಗಳನ್ನು ಅಲ್ಲಿ ತಿಳಿಸಿದರು. ಆ ವಿಚಾರವನ್ನು ನಿಜಗೊಂಡ್ರು ಅದನ್ನು ಆಳವಾಗಿ ತಾವು ತಗೊಂಡು ತಮ್ಮ ಒಂದದರಲ್ಲಿ ಆ ಸಾಧನೆಯಲ್ಲಿ ಇದ್ದುಕೊಂಡು ಆ ಸ್ಥಿತಿಯಲ್ಲಿ ನಿಂತುಕೊಂಡು, ನನ್ನಂಗೆ ಹಲವಾರು ಮುಮುಕ್ಷುಗಳು ಇರ್ತಾರೆ, ಅವರಿಗೆ ಎಲ್ಲ ಉಪನಿಷತ್ತುಗಳು ಓದೋಕ್ಕಾಗಂಗಿಲ್ಲ. ಅಟ್ಲೀಸ್ಟ್ ಇಷ್ಟು ಅಡುಗೆ ಮಾಡಿದಂಥದ್ದು ಅವ್ರು ಉಂಡ್ರೆ ತೃಪ್ತಿಯಾಗಿ ಇದ್ದು ಬಿಡ್ತಾರೆ ಅನ್ನುವಂಥ ಭಾವದಲ್ಲಿ ನಿಜಗೊಂಡ್ರು ಎಲ್ಲ ವಿಚಾರಗಳನ್ನು ಇಲ್ಲಿ ಸಮೃದ್ಧಿಯಾಗಿ ನಮಗೆ ತಿಳಿಸಿದ್ದಾರೆ. ಇದನ್ನು ಹೊಟ್ಟೆ ತುಂಬ ಊಟ ಮಾಡಿ ಆ ಸ್ಥಿತಿಯಲ್ಲಿ ಇದ್ದುಕೊಂಡು ಬೇಕಾದ್ರೆ ಬೇರೆ ಬೇರೆ ಏನಾರ ನೋಡ್ರಿ, ಬೇಡ ಅನ್ನಂಗಿಲ್ಲ. ಆದರೆ ಎಷ್ಟು ಬೇಕು ಮುಕ್ತನಾಗಕ್ಕೆ ಅಷ್ಟೆಲ್ಲ ಇಲ್ಲಿ ತಿಳಿಸಿದ್ದಾರೆ.
ಭಾಳಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಇದನ್ನು ಕೇಳಿದಳು ಮೈತ್ರಾದೇವಿ. ಕೇಳಿಬಿಟ್ಟು ಈ ಇಂದಿನ ಸೂತ್ರದಲ್ಲಿ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಚೆನ್ನಾಗಿ ಹೇಳಿದರು ಅವರು. ಒಂದು ಚೂರು ಸಂಶಯ ಬರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಹೇಳಿದರು. ಯಾಕಂದ್ರೆ ಈ ಎಲ್ಲ ತತ್ವಾರ್ಥವನ್ನು ಶ್ರವಣ ಮಾಡಿ, ಯಾರು ಮೈತ್ರಾದೇವಿ ತನ್ನ ಪತಿಯಿಂದ ಇವೆಲ್ಲವನ್ನು ಶ್ರವಣ ಮಾಡಿ ಅವರ ಉಪಕಾರವನ್ನು ಅಂತಂದ್ರೆ ಮತ್ತು ತನಗೆ ಆದಂಥ ಒಂದು ದೃಢ ಜ್ಞಾನವನ್ನು ಹೇಳ್ತಾಳೆ. ಅದಕ್ಕೆ ಅಲ್ಲಿ ಹೇಳಿದಾಳೆ, ಮೊದಲೇ ಹೇಳಿದ, ವರ ಮುನಿಪತಿ ನಿನ್ನ ಚರಣ ಪಂಕುರೇಖೆ ಶರಣೆಂಬುವುದಲ್ಲದೆ ಪೆರತೇನು ಅಂತ. ನಾವು ಲೌಕಿಕದಲ್ಲಿ ಗುರುಗಳದು ಒಂದು ವಿಚಾರ ಹೇಳ್ತಾರೆ. ಈ ರಾಧಾಕೃಷ್ಣ ಎನ್ನುವಂಥದ್ದು ಗುರುಗಳು, ಅವರು ಮೇಷ್ಟ್ರಲ್ಲ, ಸ್ಕೂಲ್ ಮೇಷ್ಟ್ರು ಅವರು. ಆ ಗುರುವಿಗೆ ಎಷ್ಟು ಲೌಕಿಕದ ಒಳಗಡೆ ಕೂಡ ಎಷ್ಟು ಮಹತ್ವ ಐತೆ ಅನ್ನೋದಕ್ಕೆ ಹೇಳ್ತಾರೆ ಅವರು. ರಾಧಾಕೃಷ್ಣ ಅವರು ಮೇಷ್ಟ್ರು ಟ್ರಾನ್ಸ್ಫರ್ ಆಗಿತ್ತು, ಹೋಗ್ಬೇಕಾದಾಗ ಹುಡುಗರು ಬಂದು ನಿಂತುವಂಥ ಗುರುಗಳು ಹೋಗ್ತಾ ಇದ್ದಾರಂತ ಭಾಳ ದುಃಖ ಆಗಿತ್ತು ಅವರಿಗೆ. ಯಾಕಂದ್ರೆ ಗುರುಗಳಿಗೆ ಏನು ಕೊಟ್ರು ಅಲ್ಲಿ ಮುಟ್ಟಂಗಿಲ್ಲಲ್ಲ ಋಣ, ಏನು ಮಾಡೋದು ಅಂತ ನಿಂತ್ಕೊಂಡ್ರು ಸುಮ್ಮನೆ ಕೈ ಕಟ್ಕೊಂಡು. ಅಲ್ಲಿ ಒಂದು ರಥ ಟಾಂಗ ಬಂತು, ಕುದುರೆಯ ಟಾಂಗ ಇರ್ತಿದ್ವು ನೋಡ್ರಿ ಅವಾಗ. ಈಗ ನಾವು ಟ್ರಾನ್ಸ್ಫರ್ ಆಗಿ ಇವ್ನು ಓಡಾಡ್ತಾ ಇದ್ದಾರ, ಟ್ರೈನಿಗೆ ಹೋಗ್ಬೇಕು, ಟಾಂಗ ಬಂತು. ಹುಡುಗರು ಏನು ಮಾಡಿದ್ರು, ಏನು ಮಾಡೋದು ಅಂತ ಹೇಳಿಬಿಟ್ಟು ಆ ಕುದುರೆಯನ್ನು ಸರಿಸಿಬಿಟ್ಟು ಆ ಹುಡುಗರು ಅಲ್ಲಿ ಜಾಗಕ್ಕೆ ನಿಂತು, ಕುದುರೆ ಜಾಗಕ್ಕೆ ನಿಂತರು. ಆಮೇಲೆ ಇವರು ರಾಧಾಕೃಷ್ಣ ಹೋಗಿ ಟಾಂಗದೊಳಗೆ ಕೂತ್ಕೊಂಡ್ಗಳೇ. ಆವಾಗ ಆ ಹುಡುಗರು ಸರದಿ ಮೇಲೆ ಒಂದು ಸ್ವಲ್ಪ ಜನ ಆ ಕುದುರೆ ಜಾಗಕ್ಕೆ ನಿಂತು ಹಂಗೆ ಕರ್ಕೊಂಡು ಹೋದ್ರು ಅಂತ ನೋಡ್ರಿ, ರೈಲ್ವೆ ಸ್ಟೇಷನ್ ತನ ತಾವೇ ಹೇಳ್ಕೊಂಡು. ಅಂದ್ರೆ ಆ ಗುರುವಿನ ಮೇಲೆ ಎಷ್ಟೊಂದು ಅವರಿಗೆ ಅಗಮ್ಯ ಪ್ರೇಮ ಇತ್ತು ಅಂತ, ಅವ್ರಿಗೆ ಭಾಳಷ್ಟು ಒಂದು ಮನಸ್ಸಿಗೆ ಇದಾಯ್ತಂತ ರಾಧಾಕೃಷ್ಣಗೆ. ಎಂಥ ಒಂದು ಭಾವ ಇವ್ರದ್ದು ಅಂತ ಹೇಳಿಬಿಟ್ಟು ಅವರು ತೋರಿಸಿದಂಥ ಗುರುಗಳಿಗೆ ಆ ಒಂದು ಪ್ರೀತಿ ನೋಡ್ರಿ, ಆ ರೀತಿಯಾಗಿರುವಂಥದ್ದು. ಆಮೇಲೆ ಇನ್ನೂ ಒಂದು ವಿಚಾರ ಹೇಳ್ತಾರೆ. ಈ ಶಂಕರ್ ದಯಾಳು ಶರ್ಮಾ ಅಂತ ಹೇಳಿಬಿಟ್ಟು ರಾಷ್ಟ್ರಪತಿಯವರು ಮೊದಲಿದ್ರಲ್ಲ, ಶಂಕರ್ ದಯಾಳು ಶರ್ಮಾ. ಒಮ್ಮೆನ್ನ ದೇಶದ ಒಬ್ಬ ಅರಸ ರಾಜ ಆತ, ಆ ದೇಶವನ್ನು ಆಳುವಂಥವನು. ಇವರು ಶಂಕರ್ ದಯಾಳು ಶರ್ಮಾ ಆ ದೇಶಕ್ಕೆ ಹೋಗ್ತಾಯಿದ್ರು. ಅದನ್ನು ಗೊತ್ತಾಯಿತು ಅವರಿಗೆ, ಒಮ್ಮೆನ್ ದೇಶದ ಒಂದು ರಾಜನಿಗೆ ಗೊತ್ತಾಯಿತು. ಇದ್ದಕ್ಕಿದ್ದಂಗೆ ಶಂಕರ್ ದಯಾಳು ಶರ್ಮಾ ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತಿಳ್ಕೊಂಡು ಆತ ಎಂದೂ ಯಾವ ಟೈಮಲ್ಲೂ ಆತ ಆ ರೀತಿ ಮಾಡದೇ ಇರುವಂಥವನು. ಅಂಥ ಒಂದು ವಿಮಾನ ನಿಲ್ದಾಣಕ್ಕೆ ಆತನೇ ಡ್ರೈವರ್ ಕರ್ಕೊಂಡು ಅದನ್ನು ಬರಮಾಡ್ಕೊಳ್ಳಿಕ್ಕೆ ಬಂದ ನಂತರ ವಿಮಾನ ಬಂದು ನಿಂತ ತಕ್ಷಣವೇ ಆತ ಏನು ಮಾಡ್ದ, ಆ ವಿಮಾನದಲ್ಲಿ ಹೋದ ನಂತರ ಒಳಗಡೆ ಹೋಗಿ ಆ ಕೂತ್ಕೊಂಡಿದ್ದಾನೆ, ಇನ್ನೂ ನಿಲ್ಲಿಸಿತ್ತು, ಅದೇ ವಿಮಾನ ನಿಲ್ಲಿಸಿತ್ತು, ಸರಸರ ಒಳಗಡೆ ಹೋಗಿ ಆ ಸೀಟಲ್ಲಿ ಕೂತ್ಕೊಂಡಂಥ ಆ ವ್ಯಕ್ತಿ ಶಂಕರ್ ದಯಾಳು ಶರ್ಮಾ ಅವರಿಗೆ ಬನ್ನಿ ಅಂತ ಹೇಳಿಬಿಟ್ಟು ಕೂತ್ಕೊಂಡವರಿಗೆ ಒಂದು ಆತ್ಮೀಯವಾಗಿ ಬರಮಾಡ್ಕೊಂಡ್ರಂತ. ಅಲ್ಲಿ ಜನರಿಗೆ ಭಾಳ ವಿಶೇಷ ಇದು. ಯಾಕಂದರೆ ಒಬ್ಬ ರಾಜ ಯಾವತ್ತೂ ಕಂಡರಿಯದ ಒಂದು ವಿಚಿತ್ರ ಘಟನೆ ಅದು ಅವರಿಗೆಲ್ಲ, ಅಲ್ಲಿ ಜನರಿಗೆ. ಆತ ಕರ್ಕೊಂಡು ಬಂದ ನಂತರ ತಾನೇ ಹೋಗಿ ಬರಮಾಡ್ಕೊಂಡು ಬಂದು ಮತ್ತೆ ಡ್ರೈವರಿಗೆ ಹೇಳಿದ್ನಂತ, ಕಣ್ಣು ಸೊನ್ನೆ ಮಾಡಿದ್ನಂತ, ನೀವು ಹೋಗು ಅಂತ ಹೇಳಿಬಿಟ್ಟು. ಆತ ಡ್ರೈವರ್ ಆ ಕಡೆ ಹೋದ್ನಂತ. ಆಮೇಲೆ ಆತನ್ನ ಕೂಡಿಸ್ಕೊಂಡು ಕಾರ್ ನಡೆಸ್ಕೊಂಡು ಅವರೇ ಹೋದ್ರಂತ ಅರಸ ರಾಜ. ಅದಕ್ಕೆ ಅಲ್ಲಿ ಜನರಿಗೆ ಗಾಬರಿ ಆದ್ರಂತ, ಏನು ಎಂದು ನಾವು ಕೇಳಿಲ್ಲ, ಇಂಥ ಒಂದು ರಾಜ ಅರಸ ಈ ದೇಶಕ್ಕೆ ಒಬ್ಬ ಒಡೆಯ ಈ ಥರ ಮಾಡಿದಾನಲ್ಲ ಯಾತಕ್ಕೆ ಅಂತ ಎಲ್ಲ ಭಾಳಷ್ಟು ವಿಶೇಷ ಒಂದು ಘಟನೆ ಅನ್ನುವಂಗೆ ನೋಡ್ತಾ ಇದ್ರಿ ಎಲ್ಲರೂ. ಅಲ್ಲಿ ಒಂದು ವಿಶೇಷವಾದಂಥ ವಿಚಾರ ಇತ್ತು. ಆತ ಕಲ್ಕತ್ತೆಯಲ್ಲಿ ಎಲ್ಲೇ ಇದ್ದಾಗ ಇವರು ಆ ವ್ಯಕ್ತಿ ಯಾರು ಒಮ್ಮೆನ್ ದೇಶದ ಏನು ಅರಸ ರಾಜ ಅದನ್ನಲ್ಲ, ಆತ ಚಿಕ್ಕವನು ಇದ್ದಾಗ ಕಲ್ಕತ್ತೆಯಲ್ಲಿ ಅಲ್ಲಿ ಇದ್ದಾಗ ಈ ಶಂಕರ್ ದಯಾಳು ಶರ್ಮಾ ಅವರಿಗೆ ಮೇಷ್ಟ್ರಾಗಿದ್ರಂತ, ಅಧ್ಯಾಪಕರಾಗಿದ್ರಂಥವ್ರು, ಅಂದ್ರೆ ಮೇಷ್ಟ್ರಾಗಿದ್ರಂತ.
ಆ ಒಂದು ಭಾವದಲ್ಲಿ ನನ್ನ ಮೇಷ್ಟ್ರು ನನ್ನ ದೇಶಕ್ಕೆ ಬರ್ತಾ ಇದ್ದಾರೆ, ನಾನು ಯಾವ ರೀತಿ ಅವರಿಗೆ ತೋರಿಸ್ಲಿ ಅನ್ನುವಂಥ ಭಾವದಲ್ಲಿ ಆತ ಆ ರೀತಿಯಾಗಿ ಯಾವ ಒಂದು ಅರಸ ಅನ್ನಲಿಲ್ಲ, ಯಾವ ಒಡೆಯ ಅನ್ನಲಿಲ್ಲ, ಏನೂ ಲೆಕ್ಕಕ್ಕೆ ಬರಲಿಲ್ಲ, ಅಷ್ಟು ಸೇವೆ ಮಾಡ್ತೀನಂತ ಆ ರೀತಿಯಾಗಿ ಅಲ್ಲಿ ನಡ್ಕೊಂಡಂತ ಅನ್ನುವಂಥ ವಿಚಾರ ಲೌಕಿಕದಲ್ಲಿ ಇಷ್ಟೆಲ್ಲ ನಡೀತಾವೆ ಅಂದಾಗ ಇಂಥ ಒಂದು ಪರಬ್ರಹ್ಮ ಜ್ಞಾನವನ್ನು ಪಡ್ಕೊಂಡಂಥ ಮೈತ್ರಿದೇವಿ ಇನ್ನೇನು ಹೆಂಗ್ರಿ ಕೊಂಡಾಡೋದು. ಅದಕ್ಕೆ ಮಹಾತ್ಮರು ಕುಣಿದಾಡಿಬಿಟ್ರು, ತತ್ವವನ್ನು ತಿಳ್ಕೊಂಡು ಭಾಳಷ್ಟು ಕುಣಿದಾಡಿಬಿಟ್ರು. ಎಂತ ಗುರುದೇವನೋ ಬಾಳಂತ ಕರುಣುಳ್ಳಾತನೋ, ಕಾಂತಿ ನೀ ಬಾರೆಂದು ಏಕಾಂತ ಕರೆದೊಯ್ದು ಎಂಥ ಮಾತೇಳಿದನೋ, ಬಾಳಂತ ಕರುಣುಳ್ಳಾತನೋ. ನೋಡ್ರಿ, ಭಾಳ ಕರುಣೆಯಿಂದ ಕೂಡಿದಂಥವನು ಸದ್ಗುರುನಾಥ. ಯಾಕಂದರೆ ಜನ್ಮವನ್ನೇ ಅಂಥ ದುಃಖವನ್ನೇ ನಷ್ಟ ಮಾಡಿಬಿಡ್ತಾನಲ್ಲ, ಇನ್ನೇನು ಬೇಕು ಇದಕ್ಕಿಂತ ಇನ್ನೇನು ಬೇಕು ಮನುಷ್ಯನಿಗೆ. ಮನುಷ್ಯನ ಜನ್ಮನೇ ಸಾರ್ಥಕ ಮಾಡಿಕೊಂಡು ಬಿಡಲಿಕ್ಕಿಂತ ಸದ್ಗುರುನಾಥ ಭಾಳಷ್ಟು ಕೆಲಸವನ್ನು ಮಾಡ್ತಾನೆ. ಅದಕ್ಕೆ 21ನೇ ಒಂದು ಸೂತ್ರದಲ್ಲಿ ಕೂಡ ಹೇಳ್ತಾರೆ, ವರ ಮುನಿಪತಿ ನಿನ್ನ ಕರುಣದಿಂದ ಅನುಪಮ ಅರುಷವಾದುದು ನೋಡಲೆನಗಿಂದು ಅಂತ ಹೇಳ್ತಾ ಇದ್ದಾಳಕಿ. ಯತೀಶ್ವರ ಅಂದರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥವನು. ಯತೀಶ್ವರ ಅಂದರೆ ಯತಿ ಅಂದರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥವನು, ಮುನಿಗಳಿಗೆ ಒಡೆಯನಾದಂಥವನು. ಯತಿ ಅಂದರೆ ಮುನಿಗಳಿಗೆ ಒಡೆಯನಾದಂಥವನು. ಇವತ್ತು ವಿಚಾರವನ್ನು ನಾನು ಮಾಡ್ತಾ ಇದ್ದೀನಿ. ವಿಚಾರ ಮಾಡಿ ನೋಡಿದಾಗ ನಾನು ಕೇಳೋದಕ್ಕಿಂತ ಮುಂಚೆ ಹೆಂಗಿದ್ದೆ, ನಾ ಕೇಳಿದ ಮೇಲೆ ಹೆಂಗಾದೆ ನೋಡ್ರಿ. ಯಾವುದರಿಂದ ಈಗ ಆನಂದವಾಗಿದ್ದೀನಿ, ನಾನು ಯಾವುದ್ಯಾವುದಕ್ಕೋ ಕೂತ್ಕೊಂಡಿದ್ದೆ, ನಾನು ದುಃಖ ಅಂದ್ಕೊಂಡು ಕೂತ್ಕೊಂಡಿದ್ದೆ. ನಿನ್ನ ಕೃಪಾ ಕಟಾಕ್ಷದಿಂದ ಹೇಳಿದಂಥ ಈ ತತ್ವಜ್ಞಾನದಿಂದ ನನ್ನ ಅಜ್ಞಾನ ಏನಾಯಿತು, ನಾಶ ಆಯಿತು. ನಾಶ ಆಗಿ ಇವಾಗ ನಾ ಹೆಂಗಿದ್ದೀನಿ ಅಂದರೆ ಸ್ವಸ್ವರೂಪ ಸಹಜಾನಂದದಲ್ಲಿ ಇದ್ದೀನಿ. ಸಹಜಾನಂದ, ಯಾವ ಉಪಾಧಿಲಿ ಈ ಆನಂದಕ್ಕೆ ಯಾವುದಾರ ಒಂದು ವಿಷಯಗಳ ಏನಾರು ಉಪಾಧಿ ಐತೇನೋ, ಅದರದ್ದು ಉಪಾಧಿ ಐತೆ, ಯಾವ ಉಪಾಧಿ ಇರದೇ ಇರುವಂಥದ್ದು ಸಹಜ ಆನಂದ ಅಂದರೆ ಏನು, ಯಾವುದು ಉಪಾಧಿ ಇಲ್ಲಲ್ಲಿ ಇರದೇ ಇರುವಂಥ ಸಹಜ ಯಥಾರ್ಥವಾದ ಆನಂದ, ಸಹಜವಾದ ಆನಂದ, ಸಂತೋಷವಾಗಿ ನಾನು ಇದ್ದೀನಿ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಶ್ರೀ ಯಾಜ್ಞವಲ್ಕ್ಯರು ಸತಿಯಳಿಗೆ ಏನು ಬೋಧಿಸಿದ್ರು ಅವರು, ತತ್ವಜ್ಞಾನ. ಯಾಕಂದ್ರೆ ಆಕೆ ಯಾವುದು ಮಿಥ್ಯಕ್ಕಾಗಿ ಬಡದಾಡಿದಂಥವಳು ಅಲ್ಲ ಮೈತ್ರಾದೇವಿ, ಮಿಥ್ಯಕ್ಕಾಗಿ ಬಡದಾಡಿದಂಥವ್ರು ಅಲ್ಲ ಅವರು. ಯಾಕಂತಂದ್ರೆ ಅಂಥ ಸಂದರ್ಭದಲ್ಲಿ ಆವಾಗಿನದರಲ್ಲೇ ಈ ತತ್ವಜ್ಞಾನವನ್ನು ನನಗೆ ಹೇಳುವಂತಂದಂಥ ಮೈತ್ರಾದೇವಿ ಇಂದಿಗೂ ಕೂಡ ಬಹಳಷ್ಟು ಶ್ರೇಷ್ಠ ಮಟ್ಟದಲ್ಲಿರುವಂಥ ಒಬ್ಬ ಮಹಿಳೆ ಆಕೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ 1ನೇ ನುಡಿಯಲ್ಲಿ, ಇಂತು ಮೈತ್ರಿಯಿಗೆ ನಿಜತತ್ವದಿರವನು ಊರಂತೆ ಬೋಧಿಸಿ ನಿತ್ಯ ಸುಖದಳು ಸಂತತ ಅಗಲದಿರ್ಪದಂತಿರಿಸಿದನು ಒಲಮಿಂ ತಾನೇ ದಯದೋಳು ಮುನಿಪನು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಯಾಜ್ಞವಲ್ಕ್ಯರು, ಇಂತು ಅಂದರೆ ಈ ರೀತಿ ಮೈತ್ರಿಗೆ ನಿಜತತ್ವದಿರವನು ಅಂದರೆ ಸ್ವಸ್ವರೂಪದ ಸ್ಥಿತಿಯನ್ನು, ಊರಂತೆ ಅಂದರೆ ಚೆನ್ನಾಗಿ ಬೋಧಿಸಿದಂದರೆ ತಿಳಿಸಿದ, ಮುನಿವರನಾದ ಅಂದ್ರೆ ಮುನಿಗಳಲ್ಲಿ ಒಡೆಯನಾದಂಥವ್ರು ಯಾರು, ಯಾಜ್ಞವಲ್ಕ್ಯರು. ತನ್ನ ಹೆಂಡತಿ ಅಥವಾ ತನ್ನ ಸತಿಯಳಾದಂಥ ಮೈತ್ರಿಗೆ ಕುರಿತು ಹೇಳ್ತಾರೆ, ತಾವೇ ಸ್ವತಃ ದಯದಿಂದ ಕೂಡಿದವರಾದ್ದರಿಂದ. ಯಾಕಂತಂದ್ರೆ ಈಗ ತಾವೇ ಆಕೆ ಹೇಳ್ತಾರೆ, ಎನಿತು ತತ್ವಾರ್ಥವನ್ನು ನನಗೆ ಬೋಧಿಸಬಹುದನಿತೆಲ್ಲವನ್ನು ಸವಿಸ್ತಾರವಾಗಿ ಇನಿತು ಸಂದೇಹವಿಲ್ಲದೆ ಅಲಸದೆ ತಿಳಿಯುವಂತೆ ಮುನಿಮುಖಿಗೆ ಕೃಪೆಯಿಂದ ಅಂತ ಒಂದು ವಿಚಾರ ಹೇಳ್ತಾಳೆ ಆಕೆ. ಅಂದ್ರೆ ಎನಿತು ತತ್ವಾರ್ಥವನ್ನು ನನಗೆ ಬೋಧಿಸಬಹುದನಿತೆಲ್ಲವನ್ನು ಸವಿಸ್ತಾರವಾಗಿ ಇನಿತು ಸಂದೇಹವಿಲ್ಲದಂತೆ ಅಲಸದೆ ಪೇಳು ಮುನಿಮುಖ್ಯ ತಿಳಿಯುವಂತೆ ಅಂತ ಹೇಳಿದಾಳೆ. ಹಿಂದ ಫಸ್ಟಿಗೆ ಪ್ರಶ್ನೆ ಹೇಳಿದಳಕ್ಕೆ. ಅಂದ್ರೆ ನಾ ಎಷ್ಟು ಕೇಳ್ತೀನಿ ಸಾಧ್ಯ ಆದಷ್ಟು ಕೇಳ್ತೀನಿ, ಆದರೆ ಇನ್ನೂ ನಾನು ಕೇಳದೇ ಇರುವಂಥ ಭಾಳಷ್ಟು ವಿಚಾರಗಳು ಇರ್ತಾವಲ್ಲ, ಅದನ್ನು ನೀ ತಿಳ್ಕೊಂಡು ನೀ ಕರುಣೆಯಿಂದ ನನಗೆಲ್ಲವನ್ನು ತಿಳಿಸ್ಬೇಕಂತ ಹೇಳ್ತಾಳೆ. ಅದ್ರಂಗೆ ಇಲ್ಲಿ ಕೂಡ ತಾವೇ ಸ್ವತಃ ದಯೆಯಿಂದ ಕೂಡಿದವರಾದ್ದರಿಂದ ಅವಳು ಪ್ರಶ್ನೆಯನ್ನು ಮಾಡದಿದ್ದರೂ ಏನು ತಿಳಿಯುವ ತತ್ವಾರ್ಥಗಳು ಏನದಾವ ಆಕೆ ಕೇಳಿದಳು ನೋಡು. ನನಗೆ ಎಷ್ಟು ಪ್ರಶ್ನೆಗಳು ಮತ್ತು ಭಾಳಷ್ಟು ನನಗೆ ಅರ್ಥ ಆಗಂಗಿಲ್ಲ.
ಇನ್ನು ಕೇಳುವಂಥವು ಭಾಳ ಇರ್ತಾವೆ, ನನಗೆ ಗೊತ್ತಿರಂಗಿಲ್ಲ. ಅದಕ್ಕೆ ಏನೇನು ಇದಕ್ಕೆ ತಿಳಿಸ್ಬೇಕಾಗ್ಯದ, ಏನೇನು ಭಾಳಷ್ಟು ಪ್ರಾಮುಖ್ಯತೆಯಿಂದ ಕೂಡಿದಂಥ ವಿಚಾರಗಳು ಅದಾವ, ಅಂಥವೆಲ್ಲವೂ ನನಗೆ ತಿಳಿಸ್ರಿ ನಿಮ್ಮ ದಯೆಯಿಂದ, ನಿಮ್ಮ ಕರುಣೆಯಿಂದ ಅಂತ ಕೇಳಿದಳಲ್ಲ. ಹಾಗಾಗಿ ಯಾಜ್ಞವಲ್ಕರು ಕೂಡ ಅವಳು ಪ್ರಶ್ನೆ ಮಾಡದೇ ಇದ್ದರೂ ಕೂಡ, ಮೈತ್ರಾದೇವಿ ಪ್ರಶ್ನೆಯನ್ನು ಮಾಡದೇ ಇದ್ದರೂ ಕೂಡ ಏನೇನು ತಿಳಿಲಿಕ್ಕೆ ಬೇಕಾಗಿರುವಂಥ ತತ್ವ ಏನಾದ ಅದೆಲ್ಲವನ್ನು ತಾವೇ ಸ್ವತಃ ತಿಳಿಸಿದ್ರು ನೋಡಿ. ತಿಳಿಸಿ ಮತ್ತು ಯಾವಾಗಲೂ ನಿತ್ಯ ಆನಂದದಲ್ಲಿ ತಲ್ಲೀನರಾಗುವಂತೆ ಅದರಲ್ಲೇ ಇರುವಂಗೆ ಮಾಡಿದಂಥವ್ರು ಯಾಜ್ಞವಲ್ಕರು. ಅದಕ್ಕೆ ಎರಡನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಅದ್ವಯ ಆತ್ಮನನ್ನು ತಿಳಿಯೋದಕ್ಕಾಗಿ ಇನ್ನು ಶ್ರುತಿ ಯುಕ್ತಾದಿಗಳಿಂದ ತಿಳಿಸಿದರು, ಬೋಧಿಸಿದರು ಅಂತ ಈಗ ಎರಡನೇ ನುಡಿ ಹೇಳ್ತಾರೆ. ಫಲವು ಶ್ರುತಿಗಳಿಂದೆ, ಫಲವು ಅನುಭವದಿಂದೆ, ಫಲವು ದೃಷ್ಟಾಂತ ಯುಕ್ತಿಗಳಿಂದ ನಲಿದು ಬೋಧಿಸಿದನು ಆ ಮುನಿ ನಿಜಪತಿ ತನ್ನ ಅದ್ವಯ ಆತ್ಮನೆಂದರಿಯುವಂತೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇಲ್ಲಿ? ತನ್ನ ನಲಿದು ಅಂತ ಅದಿದು ಇಲ್ಲಿ ಸ್ವಲ್ಪ ಇದಾಗ್ಯದ. ಮತ್ತು ಆತ್ಮನೆಂದರಿಯುವಂತೆ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ ಅವರು ಅಂದ್ರೆ ಫಲವು ಅಂದ್ರೆ ಹಲವು, ಶ್ರುತಿಗಳಿಂದ ಅಂದ್ರೆ ಶ್ರುತಿಗಳಿಂದ ಈ ಪ್ರಮಾಣಗಳು ಏನದಾವ ಅದು. ಮತ್ತು ನಿಜ ಸತಿ, ಇಲ್ಲಿ ಏನು ಹೇಳ್ತಾರೆ? ನಿಜ ಸತಿ ಅಂತಂದ್ರೆ ತನ್ನ ಹೆಂಡತಿ, ತನ್ನ ನಿಲವು ಇದು. ಫಲವು ಶ್ರುತಿಗಳಿಂದೆ, ಫಲವು ಅನುಭವದಿಂದೆ, ಫಲವು ದೃಷ್ಟಾಂತ ಯುಕ್ತಿಗಳಿಂದೆ ನಲಿದು ಬೋಧಿಸಿದನು ಆ ಮುನಿ ನಿಜಪತಿ ತನ್ನ ನಿಲವು ಅದ್ವಯ ಆತ್ಮನೆಂದರಿಯುವಂತೆ ಅಂತ ಹೇಳ್ತಾರೆ. ನಿಲುವು ಅಂತಂದ್ರೆ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ತನ್ನ ಸ್ವರೂಪ, ನಿಲುವು ಅಂದರೆ ತನ್ನ ಸ್ವರೂಪ. ಅದ್ವಯ ಆತ್ಮನೆಂದ್ರೆ ಒಬ್ಬನೆಂದು ಅರಿವಂತೆ, ಅದ್ವಯ ಅಂದರೆ ಒಬ್ಬನು ತಿಳಿಯುವಂಗೆ. ಅದಕ್ಕೆ ಯಾಜ್ಞವಲ್ಕರು ಏನು ಮಾಡಿದ್ರೆ, ತನ್ನ ಹೆಂಡತಿಯಾದಂತಹ ಮೈತ್ರಾದೇವಿಯನ್ನು ಕುರಿತು ನೋಡ್ರಿ ಏನು ಹೇಳಿದರು? ಆಕೆ ಯಾವುದು ತೊಂದರೆ ಇಲ್ಲದ ಕೇಳ್ತಾರೆ, ಒಂದು ದುಃಖದೊಳು ತಾನೊಂದದೇ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರುಪ ಅಂದು ಕುಪಾಯವಿದೆಂದು ಒಲವಿಂದ ಹಿಂದೆನ ಗರುಪು ಸನ್ಮುನಿ ಮುಖ್ಯ ಅಂತ ಹೇಳಿದಳಕಿ. ನನಗೆ ಯಾವ ಅದು ಇದು ಮಾಡಂತ ಅನ್ಬೇಡ್ರಿ. ಮತ್ತೇನು ಹೇಳಿದಳಕಿ? ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಸನ್ನುತ ನಿಜ ಸುಖದೋಳು ಆ ನಿರುತ್ತಿರಪ ಇತಕ್ಕಿದೆ ಮತ್ತು ಅನ್ಯವಿಲ್ಲೆಂದೇನಿಪ ಸದ್ಗತಿಯೇ ಪೇಳು ಎನಗೆ ಅಮಳಾತ್ಮ ಅಂತ ಕೇಳಿದಳಕಿ. ಸದ್ಗತಿ ಶ್ರೇಷ್ಠವಾದಂಥದ್ದನ್ನು ನನಗೆ ತಿಳಿಸ್ರಿ ಅಂತ ಕೇಳಕಿ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ ಯಾಜ್ಞವಲ್ಕರು? ತನ್ನ ಹೆಂಡತಿಯಾದ ಮೈತ್ರಿಯನ್ನು ಕುರಿತು ಅನಾಯಾಸವಾಗಿ ತನ್ನ ಸ್ವಸ್ವರೂಪದ ಹೆಂಗೈತೆ ಅಖಂಡ, ತನ್ನ ಸ್ವರೂಪ ಹೆಂಗೈತದ ಅಖಂಡವಾಗಿರುವಂಥದ್ದು, ಆಮೇಲೆ ಅದ್ವಯ ಏಕವಾಗಿರುವಂಥದ್ದು, ಮತ್ತು ಅಸಂಗ ಅಂದರೆ ಯಾವ ಸಂಗತ್ವ ಇಲ್ಲ, ಮತ್ತು ಚಿನ್ಮಯ ಯಾವಾಗಲೂ ಇರುವಂಥದ್ದು, ಯಾವಾಗಲೂ ತಿಳಿಯುವಂಥದ್ದು. ಈ ರೀತಿಯಾಗಿ ಈ ಎಲ್ಲವನ್ನು ತನ್ನ ಸ್ವರೂಪ ಅಖಂಡ, ಅದ್ವಯ, ಅಸಂಗ, ಚಿನ್ಮಯ ಸ್ವರೂಪ ಇರುವ ಹಾಗೆ ನೋಡ್ರಿ, ಸ್ವರೂಪದ ಸ್ಥಿತಿ. ಯಾಕಂದರೆ ಇಲ್ಲಿ ಹೇಳ್ತಾರೆ ಹಲವಾರು ದೃಷ್ಟಾಂತಗಳನ್ನು ಕೊಟ್ಟು ಅನಾಯಾಸವಾಗಿ ಆ ಸ್ವರೂಪ ತಿಳಿಯುವ ಹಾಗೆ ಕೆಲವು ನೋಡ್ರಿ. ಯಾವುದಕ್ಕೂ ಇಲ್ಲಿ ಭಾಳಷ್ಟು ಜನ ಹೇಳ್ತಾರೆ, ದಿನ ಕೇಳಿದ್ರೆ ಹೌದೇನ್ರಿ? ಯಾಕೆ ಕೇಳ್ಬೇಕ್ರಿ? ಗುರು ಮುಖಾಂತರ ನಾವು ಪರಮಾತ್ಮ ಅಂತ ಹಿಂಗೆ ತಿಳ್ಕೊಂಬಿಟ್ರೆ ಸಾಕಪ್ಪ, ಏನು ದಿನ ಕೇಳೋದಿರ್ತದ? ಅವ್ರೇನು ಹೇಳ್ತಾರೆ, ಇವ್ರೇನು ಕೇಳ್ತಾರೆ? ಎಷ್ಟು ತರ್ಕ ಮಾಡೋರು ಅದಾರ್ರಿ, ಭಾಳಷ್ಟು ಜನ ಇರ್ತಾರೆ. ಹಿಂಗೆ ಹೇಳೋರು ಭಾಳ ಜನ ಇರ್ತಾರೆ. ನಮ್ಮಲ್ಲೇ ಸಂಶಯಗಳು ಬರ್ತಾವೆ, ಇದು ಅಂದರೆ ಹೆಂಗಾಗಿದೆ ಅಂದರೆ. ಅದಕ್ಕೆ ಮಹಾತ್ಮರು ಇಲ್ಲಿ ಏನು ಮಾಡಿದ್ರೆ, ಶ್ರುತಿ ಪ್ರಮಾಣಗಳು ಇದು ಅವ್ರಿವ್ರು ಹೇಳಿದಂಥದ್ದಲ್ಪ, ಇದು ಭಗವಂತನ ವಾಣಿ, ಇದು ನಂಬಲೇಬೇಕು. ಅದಕ್ಕೆ ಆ ಭಾವಗಳಿಗೇನು ನಂಬಿಕೆಯಿಂದ ವಿಶ್ವಾಸದಿಂದ ಕೇಳ್ತಕ್ಕಂಥದ್ದು ಬಹಳ ಮುಖ್ಯ ಐತೆ. ಅಲ್ಲಿ ಶ್ರುತಿ ಪ್ರಮಾಣಗಳನ್ನು ಕೊಡುವಂಥದ್ದು ಬಹಳ ಯೋಗ್ಯ ಐತೆ.
ಮತ್ತು ಶ್ರುತಿ ಪ್ರಮಾಣಗಳಾದರೂ ಕೂಡ ಅನುಭವ ಬಹಳ ಯೋಗ್ಯ ಐತಿ ಇಲ್ಲಿ. ಅದು ಒಂದು ಭಾಗ ಇದ್ರೆ ಅನುಭವ ಒಂದು ಭಾಗ ಬರಬೇಕಿಲ್ಲಿ. ನಾವು ಸುಮ್ಮನೆ ಏನೇನೋ ಓದಿಕೆ ಹಿಂಗೆ ಹೇಳ್ತೀವಿ ಮಾಡ್ತೀವಿ, ಅದು ಅನುಭವನೇ ಇರಲಿಲ್ಲ ಅಂದರೆ ಏನು ಅದಕ್ಕೆ ಹೇಳ್ತಾರೆ, ಬಾಹ್ಯ ಬ್ರಹ್ಮವನ್ನು ನುಡಿದು ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷವೆಂದೆಂದಿಗೋದೆ ಅಂತ ಹೇಳ್ತಾನೆ. ಬರೀ ಬಾಯಲ್ಲಿ ಬರೀ ಬ್ರಹ್ಮವನ್ನು ಹೇಳಿಬಿಟ್ಟು ಅದರ ಅನುಭವನೇ ಇರಲಿಲ್ಲ ಅಂದ್ರೆ ಅಂಥವ್ರಿಗೆ ಮುಕ್ತಿ ಆಗ್ತದೆ ಅನ್ನೋದ್ರೆ ಖಂಡಿತ ಇಲ್ಲ. ಈಗ ಹೇಳುವಂಥ ವ್ಯಕ್ತಿ ಹೇಳೋ ಉದ್ದೇಶ ಏನಿರ್ತದೆ, ತಾ ಮೊದಲು ಗೆಲ್ಲಬೇಕು, ಆಮೇಲೆ ಹೇಳಬೇಕು. ಹೌದಲ್ಲ? ಹೇಳಿದ ತಾನೇನು ಉಂಡು ಅನುಭವಿಸಿದನೋ ಅದ್ರ ರುಚಿ ಹೇಳಬೇಕು. ಅದು ಬಿಟ್ಟು ಬಾಹ್ಯ ಬ್ರಹ್ಮವನ್ನು ನುಡಿದು ಬರೇ ಬಾಯಲ್ಲಿ ಬ್ರಹ್ಮನ ನುಡಿತಾನೆ, ತನ್ನ ಕೆಲಸನೇ ತಾ ಮಾಡ್ಕೊಳ್ಳಿಲ್ಲ ಅಂದ್ರೆ ತನ್ನ ಕೆಲಸ ಏನೈತಿ ಇಲ್ಲಿ? ಬರೀ ಹೇಳೋದ್ರಿಂದ ಉಪಯೋಗ ಏನೈತೆ? ಹೇಳೋದ್ರಿಂದ ಏನೂ ಉಪಯೋಗ ಇಲ್ಲಲ್ಲ. ಒಂದು ವಿಚಾರ, ಒಂದು ಯಾಕೋ ಇದು ಒಂದು ನೆನಪು ಬಂತಿದ್ದು, ಒಂದು ಹೇಳಿಬಿಡ್ತೀನಿ ನಾನು ದೃಷ್ಟಾಂತ. ಇಲ್ಲಿ ಒಬ್ಬ ಭಾಗವತದಲ್ಲಿ ಇದು ವಿಚಾರಗಳು ಬರ್ತಾವಲ್ಲ, ಅದನ್ನು ಒಬ್ಬ ವ್ಯಕ್ತಿ ಹೇಳಕತ್ತಿದ್ದ. ಈಗ ಪ್ರವಚನ ಹಿಂಗೆ ಹೇಳ್ತಾರೆ, ಹಂಗೆ ಭಾಗವತ ಹೇಳಕತ್ತಿದ್ದ, ಗುರುಗಳು ಹೇಳಕತ್ತಿದ್ರು. ಒಂದು ರೂಮ್ ಇತ್ತು, ಕತ್ತಲು ಕೋಣೆ ಅದು. ಆ ಕತ್ತಲು ಕೋಣೆ ಆತ ಒಂದು ಕಡೆ ಹಿಂಗೆ ಒಂದು ರೂಮಲ್ಲಿ ಕತ್ತಲು ಕೋಣೆ, ಈ ಕಡೆ ಒಂದು ಪ್ರವಚನ ಹೇಳಕತ್ತಾರೆ, ಭಾಗವತ ಹೇಳಕತ್ತಾರೆ ಗುರುಗಳು. ಆ ಒಬ್ಬ ಕಳ್ಳ ಬಂದು ಆ ರೂಮಲ್ಲಿ ಒಕ್ಕೊಂಡ್ಬಿಟ್ಟ, ಕತ್ತಲು ಕೋಣೆಯಲ್ಲಿ ಕೂತ್ಕೊಂಡು ಏನೋ ಅದು ಕಳ್ತನ ಮಾಡಬೇಕಾದಂತ ತನ್ನ ಪ್ಲ್ಯಾನ್ ಹಾಕ್ಕೊಳ್ತಾ ಇದ್ದ ಕೂತ್ಕೊಂಡು. ಇಲ್ಲಿ ಭಾಗವತದಲ್ಲಿ ಕೃಷ್ಣನ ವರ್ಣನೆ ಇತ್ತು. ಅಲ್ಲಿ ಕೃಷ್ಣನ ವರ್ಣನೆ ಇದ್ದಾಗ ಕೃಷ್ಣನ ಬಲ್ಲಿ ಭಾಳಷ್ಟು ಸಂಪತ್ತು ಐತೆ, ಒಡವೆ ವಸ್ತ್ರಗಳು ಭಾಳಷ್ಟು ಅದಾವ ಆತನ ಬಲ್ಲಿ. ಬಂಗಾರದ ಒಡವೆಗಳು, ಆಭರಣಗಳು ಭಾಳಷ್ಟು ಅದಾವ ಅಂತ ಆತನ ಮೈ ಮೇಲಿರುವಂಥ ಆಭರಣಗಳ ಬಗ್ಗೆ, ಅದ್ರ ಬಗ್ಗೆ ಏನೇನೋ ವರ್ಣನೆ ಮಾಡ್ತಾಯಿದ್ರು ಗುರುಗಳು. ಈ ಶಿಷ್ಯರ ಬಳಗ ಎಲ್ಲ ಕುಂತು ಕೇಳಕತ್ತಿದ್ರು. ಕಳ್ಳಗೆ ಅನ್ನಿಸ್ತಾರೆ, ರೇ ಯಾರಿರ್ಬೋದಪ್ಪ ಕೃಷ್ಣ, ಎಷ್ಟು ಒಡವೆಗಳು ಅಂತ. ನಾನು ಕಳ್ತನ ಮಾಡೋಕ್ಕೆ ನಾ ಬಂದೀನಿ ಅಂದ್ರೆ ಕೃಷ್ಣನ ಹಿಡಿದು ಬಿಟ್ಟರೆ ನನಗೆ ಎಷ್ಟು ಸಿಗಂಗದ ಅಂತ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡಕತ್ತಿದ್ದತ್ತೆ. ಎಲ್ಲ ಕ್ಲಾಸ್ ಮುಗೀತು, ಎಲ್ಲರೂ ತಮ್ಮ ಮನೆಗೆ ಹೋದ್ರು. ಗುರುಗಳು ಹೋಗ್ಬೇಕಂತ ಹೊಂಟಿದ್ರು. ಈತ ಹೋಗಿ ನಡು ಚಂಗಂತ ನಿಂತು ಗುರುಗಳ ಮುಂದೆ ನಿಂತುಬಿಟ್ಟ. ನಿಂತಗಳೇ ಆತಂದ ಚಾಕು ಅದೆಲ್ಲ ತೋರಿಸಿದ. ಈತ ಕಂಪಿಸಿಬಿಟ್ಟು ನೋಡ್ರಿ ಗುರುಗಳು, ನಡಗಿಬಿಟ್ರು. ಏನು ಮಾಡೋದು, ಈಗ ಯಾರೂ ಇಲ್ಲ, ಬೇರೆ ಏನು ಮಾಡಿಬಿಡ್ತಾನೋ ಏನಿಲ್ಲ ಅಂತ ಅಂಜಿಬಿಟ್ರು. ಆವಾಗ ಆತ ಹೇಳ್ದ, ಕೃಷ್ಣ ಎಲ್ಲೇನೋ ತೋರಿಸ್ ಮೊದಲು ಅಂತಂದ. ಅದಕ್ಕೆ ಈತ ಹೆದರಿಕೆ ಬಿಟ್ಟಾನೆ. ಯಾಕಂದ್ರೆ ಅವಾಗ ಯಾವತ್ತು ಕೃಷ್ಣ ಅಂತನೂ ಗೊತ್ತಿಲ್ಲ, ಯಾವ ದೇವ್ರಂತ ಗೊತ್ತಿಲ್ಲ, ದಿಂಡ್ರಂತ ಗೊತ್ತಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಕೃಷ್ಣ ಇಲ್ಲ ಮೊದಲು ನನಗೆ ತೋರಿಸು ಅಂತ ಹೇಳಕತ್ತೇನೆ. ಇನ್ನು ಆತನ ಹೆಂಗೋ ಬಚಾವಬೇಕತ್ತನ ಕಡೆಯಿಂದ. ಆತ ಹೇಳ್ದ, ನೋಡು ಯಮುನಾ ನದಿ ತೀರ ಐತಲ್ಲ, ಅಲ್ಲಿ ದಾರಿಗಂಟ ಮತ್ತು ಬಲರಾಮ ಕೃಷ್ಣ ಇಬ್ಬರು ಬರ್ತಾರ. ಹಸುಗಳನ್ನು ಮೇಯಿಸ್ಕೊಂಡು ಅವ್ರು ಹೋಗ್ತಾ ಇರ್ತಾರ, ಅಲ್ಲಿ ಭೇಟಿಯಾಗಪ್ಪ ಅವ್ರು ಸಿಗ್ತಾರಂತ ಹೇಳಿಬಿಟ್ಟ. ಆತ ಹೆಂಗೋ ತಪ್ಪಿಸ್ಕೊಳ್ಬೇಕಂತೇಳಿ ಅಂದ್ಗಳೇ ಇತಿಗನಿಸ್ತು. ಹೌದಾ, ಆಯ್ತು ಭೇಟಿ ಆಗ್ತೀನಿ ಮತ್ತೊಂದು ಸಲ ನಿನಗೆ ಅಂತ ಹೇಳಿಬಿಟ್ಟು, ಆಯ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಮುನಾ ನದಿ ತೀರದಲ್ಲಿ ಬಂದು ಒಂದು ಗಿಡ ಹತ್ತಿ ಕೂತ್ಕೊಂಡ. ಅವ್ರು ಬರ್ತಾರೆ, ಇನ್ನು ಕಾಯ್ಬೇಕಲ್ಲ, ಇಷ್ಟು ಟೈಮ್ ಅಂತ ಹೇಳಿದ್ದ. ಆ ಟೈಮಿಗೆ ಕಾಯ್ಕೊಂಡು ಕುಂತ ಒಂದು ತಾಸು 1.5 ತಾಸು ಆಯ್ತು, ಇನ್ನೂ ಬರಲಿಲ್ಲ ಅಂತ ನೋಡ್ದೆ. ಹಂಗೆ ಕೂತ್ಕೊಂಡು ಈಗ ಬರ್ತಂತ ಕಾಯ್ಕೊಂಡ. ಕೃಷ್ಣ ಬಲರಾಮ್ ಬರಾಕತ್ತಿದ್ರು, ಹಸುಗಳನ್ನು ನೋಡ್ಕೊಂಡು ಬರಾಕತ್ತಿದ್ರು. ಭಾಳ ಖುಷಿಯಾಗಿಬಿಡ್ತು. ಖುಷಿ ಆದಗಳನ್ನೇ ಹೋಗಿ ಕೃಷ್ಣನ ಮುಂದೆ ನಿಂತ್ಕೊಂಡು ಕೊಡು ಎಲ್ಲ ಸಾಮಾನುಗಳು ಅಂತ. ಅಂದರೆ ಆಯ್ತಪ್ಪ ಕೊಡ್ತೀನಿ ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಆತನು ಏನು ಚಿನ್ನದ ಒಡವೆಗಳು, ಬಂಗಾರ, ಅವು ಏನೇನು ಅದಾವ ಎಲ್ಲನೂ ಆ ಚೀಲದಾಗ ತುಂಬಿ ಕೊಟ್ಬಿಟ್ಟು ತಗೋ ಅಂತ ಕೊಟ್ಬಿಟ್ಟ. ಆಯ್ತು ನಿನಗಿಂತ ನಾ ದೊಡ್ಡ ಕಳ್ಳಾದಿನೋ, ನಿನ್ನ ಮನಸ್ಸನ್ನು ನಾ ಕದ್ದೀನಿ ಅಂತ ಕೃಷ್ಣ ಹೋಗ್ಬಿಟ್ರವ್ರು. ಅಂದಕೇಶಿ ನಕ್ಕಂತ ಹೋಗ್ಬಿಟ್ರವರು. ಈತ ದೊಡ್ಡ ಚೀಲದಾಗ ಬಂಗಾರ ಒಡವೆ ಎಲ್ಲ ಹಾಕ್ಕೊಂಡು ಚೀಲ ತುಂಬಿಕೊಂಡು ಆತ ಗುರುಗಳ ಹತ್ರ ಬಂದ. ಗುರುಗಳೇ, ನೀವು ಹೇಳಿದ್ದು ಭಾಳ ಚಲೋ ಮಾಡಿದ್ರಿ, ನೋಡ್ರಿ ಎಷ್ಟು ಒಡವೆಗಳು ಅದಾವ, ಕೃಷ್ಣನಿಂದ ನಾ ತೊಗೊಂಡು ಬಂದೆ. ನಾನು ಸಿಕ್ಕಿದ್ದ ಕೃಷ್ಣ ಸಿಕ್ಕ ಮೇಲೆ ಇವೆಲ್ಲ ಒಡವೆಗಳು ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ ನೋಡ್ರಿ ಅಂತ ತೋರಿಸಿದ. ಅದು ಗಾಬರಿ ಆಗಿಬಿಡ್ತು. ಅರೆ, ನಾನು ಇವನ ಕಡೆಯಿಂದ ತಪ್ಪಿಸ್ಕೊಳ್ಬೇಕಂತ ಕೃಷ್ಣ ಅಲ್ಲಿ ಅದನ್ನಂತ ನಾನು ಹೇಳಿಬಿಟ್ಟಿದ್ದೀನಿ, ಈತ ನಿಜವಾಗ ಕೃಷ್ಣನ್ನೇ ನೋಡಿ ಬಂದಾನಲ್ಲ ಅಂತ. ಹೆಂಗಿರ್ಬೋದು ಇದು, ಸತ್ಯ ಅದು ಸುಳ್ಳದು ಹೆಂಗಂತ ಭಾಳ ಗಾಬರಿ ಆಗ್ಬಿಡ್ತು ಗುರುಗಳಿಗೆ. ನನಗೆ ಕೃಷ್ಣನ ತೋರಿಸ್ತೇನಪ್ಪ ಅಂತಂದ. ಆಯ್ತು ತೋರಿಸ್ತೀನಿ, ನಡಿ ಹೋಗೋಣ, ನನಗೆ ಭೇಟಿ ಆಗಿದ್ದಾರೆ, ಇಷ್ಟೆಲ್ಲ ಕೊಟ್ಟಿದ್ದಾರೆ ನೋಡು, ಎಷ್ಟು ಸಂಪತ್ತು ಐತೆ ನನ್ನ ಬಲ್ಲಿ ನೋಡು ಅಂತಂದ. ಆಯ್ತು ತೊಗೊಂಡ್ಕೇಸ್ ಮತ್ತೆ ಆ ಟೈಮಿಗೆ ಗುರುಗಳನ್ನ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕಾಯಕತ್ತಿದ್ದ. ಒಂದು ತಾಸು ಆಯಿತು. ಮತ್ತು ಬಲರಾಮ ಮತ್ತು ಕೃಷ್ಣ ಮತ್ತೆ ಹಸುಗಳನ್ನು ತೊಗೊಂಡು ಬಂದರು ನೋಡಿ ಇವಾಗ ಕೃಷ್ಣ ಬಂದ ಅಂತ ಹೇಳಿ ಆ ಕಳ್ಳ ಹೇಳ್ತಾ ಇರಬೇಕಾದಾಗ ಗುರುಗಳಿಗೆ ಕಾಣ್ತಾನೇ ಇಲ್ಲ.
ಕಾಣ್ತಾನೆ ಇಲ್ಲ, ಇಲ್ಲೇ ಹೊಂಟಿದಾರಲ್ಲ, ನಿನಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ, ಇಲ್ಲೇ ಹೋಗ್ತಾ ಇದ್ದಾರೆ ನೋಡು, ಇಲ್ಲಿಂದ ಈಗ ಕೃಷ್ಣ ಇಲ್ಲಿ ಹೋಗ್ತಾ ಇದ್ದಾನ ಅಂತ ಹೇಳ್ತಾ ಇದ್ದಾನೆ, ಇವ್ರು ಕಾಣ್ತಾ ಇಲ್ಲ. ಅದಕ್ಕೆ ಬಹಳಷ್ಟು ದುಃಖ ಆಗಿಬಿಡ್ತು ಗುರುಗಳಿಗೆ. ಅಪ್ಪ, ಆ ಕಳ್ಳನಿಗೆ ನೀ ಕಾಣಕತ್ತೀಯಲ್ಲೋ, ನಾ ಇಷ್ಟು ದಿವಸ ಭಾಗವತ್ ನಿನ್ನನ್ನು ವರ್ಣನೆ ಮಾಡೀನಿ, ನಿನ್ನನ್ನು ಕೊಂಡಾಡೀನಿ, ನಿನ್ನನ್ನು ಸ್ಮರಣೆ ಮಾಡೀನಿ, ಆದರೂ ಕೂಡ ನನಗೆ ಕಾಣವಲ್ಲಿಲ್ಲ ಅಂತ ಭಾಳಷ್ಟು ದುಃಖದಿಂದ ಹೇಳಕತ್ತಿದ. ಅವಾಗ ಭಾಳಷ್ಟು ದುಃಖ ಆಗಿಬಿಡುತ್ತೆ ಗುರುಗಳಿಗೆ. ನಾ ಇಷ್ಟು ದಿವಸ ಮಾಡ್ಕೊತ ಬಂದಿದ್ದೀನಿ, ನನಗೆ ಕಾಣ್ತಾ ಇಲ್ಲಲ್ಲೋ ನೀನು ಅಂತ ಭಾಳಷ್ಟು ದುಃಖ ಆಯಿತು. ಆವಾಗ ಕೃಷ್ಣ ಅವಾಗ ದರ್ಶನ ಕೊಟ್ಟ ಮೇಲೆ ಏನು ಹೇಳಿದ, ನನಗೆ ಯಾಕೆ ಕಾಣ್ತಾ ಇಲ್ಲ, ಕಾಣಲಿಲ್ಲ ನೀನು ಅಂತ ಹೇಳಿದಾಗ, ಇಷ್ಟು ದಿವಸ ಬರೀ ಪುಸ್ತಕದಲ್ಲಿ ಹಿಂಗೈತೆ ಹಂಗೈತೆ ಅಂತ ಮಾತ್ರ ಹೇಳಿದ್ದೀನಿ, ನೀನು ನಾನು ವರ್ಣನೆ ಮಾಡಿದೆ, ನೋಡ್ರಿ ಹಿಂಗೆ ಹೇಳಿದಾರ, ಹಂಗೆ ಹೇಳಿದಾರ ಅಂತ ನೀನು ಎಲ್ಲ ವರ್ಣನೆ ಮಾಡಿದಿ. ಆದ್ರೆ ನೀ ಹೇಳಿದ್ದನ್ನು ಕೇಳಿ ನಿಜವಾಗಿ ಕೃಷ್ಣ ಇದ್ದಾನಂತ ತಿಳ್ಕೊಂಬಿಟ್ನಲ್ಲೋ, ನಂಬಿಬಿಟ್ನಲ್ಲ, ಪೂರ್ತಿ ನಂಬಿದಾನಂತ, ಕೃಷ್ಣ ಇದ್ದಾನಂತಲೇ ನಂಬಿದಾನಲ್ಲ, ಅದಕ್ಕೆ ನಾನು ಅದಕ್ಕೆ ಕೊಡಬೇಕಾಯ್ತು ದರ್ಶನ ಅಂತಂದು. ಅದಕ್ಕೆ ನಂಬಿಕೆ ಅನ್ನುವಂಥದ್ದು ಎಂಥ ಮುಖ್ಯ, ವಿಶ್ವಾಸ ಅನ್ನುವಂಥದ್ದು ಎಂಥ ಮುಖ್ಯ. ಕೃಷ್ಣ ಇದ್ದಾನಂತಲೇ ನೀ ತಿಳ್ಕೊಂಬಿಟ್ಟಿಯಲ್ಲ, ಹಾಂ, ಕೃಷ್ಣ ಇದ್ದಾನಂತನೇ ಆತ ತಿಳ್ಕೊಂಬಿಟ್ಟಿದ್ದಾನ, ಅದಕ್ಕೆ ನಾನು ಕೊಡಬೇಕಾಯಿತು. ನೀ ಬರೀ ಪುಸ್ತಕದಾಗ ಮಾತ್ರ ನೀ ನೋಡಿ ಹಿಂಗೆ ಹೇಳಕತ್ತಿದ್ದೆ, ಆದ್ರೆ ನಿನ್ನ ಭಾವ ಅಷ್ಟಿರಲಿಲ್ಲ. ಕೃಷ್ಣ ಇದ್ದಾನಂತನೇ ನೀ ಹೇಳಿದ್ದನ್ನು ಪೂರ್ತಿ ನಂಬಿಬಿಟ್ಟಿದ್ದ ಅದಕ್ಕೆ ದರ್ಶನ ಕೊಡಬೇಕಾಯ್ತು, ಅದಕ್ಕೆ ಕೊಡಬೇಕಾಯ್ತು ನಾನು ಅಂತ ಹೇಳದಂತ. ಹೀಗಾಗಿ ವಿಚಾರ ಹೇಳಿದ್ದೇನು. ಭಾಳಷ್ಟು ಇಲ್ಲಿ ಇಂಥ ವಿಚಾರಗಳು ಶ್ರುತಿ ಮತ್ತು ಅನುಭವ ಅನ್ನುವಂಥದ್ದು ಭಾಳ ಮುಖ್ಯ. ಇದು ಯಾಕೆ ಬಂತಂತಂದ್ರೆ ಅನುಭವ, ಅದ್ರದ್ದು ಎಲ್ಲ ವಿಚಾರ ಆಳಕ್ಕೆ ಇಳಿದು ನಿಂತು ಅದು ಎಷ್ಟೈತೆ ಅಂತ ಅದನ್ನು ಅನುಭವಿಸಿ ಇನ್ನೊಬ್ರಿಗೆ ಹೇಳುವಂಥದ್ದು ಐತಲ್ಲ, ಅದು ಭಾಳ ಮುಖ್ಯ. ಹೇಳುವಂಥವ್ರು ಯಾರೇ ಗುರುಗಳಿರಲಿ, ಮೊದಲು ತಾವು ಗೆಲ್ಲಬೇಕು. ಬರೀ ಹೇಳಿ ನಾವು ಪ್ರಚಾರ ಪಡ್ಕೊಳ್ಬೇಕು. ಏನು ಭಾರಿ ಗುರುಗಳು ಅದಾರ್ರಿ, ಏನು ಹೇಳ್ತಾರ್ರಿ ತೊಗೊಂಡು ಏನು ಮಾಡ್ತೀಯೋ? ಮನವರಿಯದ ಕಳ್ಳತನವಿಲ್ಲವಲ್ಲ. ಅದಕ್ಕೆ ಮನದಲ್ಲಿ ಶಿವ ತಾನೇ ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ಹೇಳ್ತಾರಲ್ರಿ, ಚಂದವು ಮನ ಮೆಚ್ಚಿ ನಡೆಯದೆ ಜನ ಕಂಜಿ ನಡೆದರೆ ಮನದಾಣ್ಮೆ ಗುರು ಸಿದ್ಧ ಮರೆಯಾಗೋನಲ್ಲ. ಮನ ಮೆಚ್ಚಿ ನಡ್ಕೊಂಬೋದೇ ಚಂದ. ಅದಕ್ಕೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳುತ್ತಾರೆ. ಮನದಲ್ಲಿ ಶಿವತಾನೆ ಮನೆ ಮಾಡಿಕೊಂಡೆ, ಮನಮೆಚ್ಚಿ ನಡೆಯದೆ ಜನಕಂಜಿ ನಡೆದರೆ ಮನದಾಣ್ಮ ಗುರುಸಿದ್ಧ ಮರೆಯಾಗೋನಲ್ಲ ಅಂತ ಸರ್ಪಭೂಷಣರು ಹೇಳುತ್ತಾರೆ. ಹಾಗಾಗಿ ಆ ಸ್ಥಾನದಲ್ಲಿ ಅನುಭವಿಸಿ ಹೇಳುವಂಥದ್ದು ಬಹಳ ಮುಖ್ಯ. ಇದು ಅನುಭವನೂ ಬೇಕು. ಒಬ್ಬ ಗುರು ಸದ್ಗುರು ಹೇಳ್ತಾ ಇದ್ದಾನಂತಂದ್ರೆ ಅದಕ್ಕೆ ಶ್ರುತಿ ಪ್ರಮಾಣ ಬೇಕು, ಯುಕ್ತಿ ಬೇಕು, ದೃಷ್ಟಾಂತ ಬೇಕು, ಅನುಭವನೂ ಬೇಕು ಅಲ್ಲಿ. ಇಲ್ಲಂದ್ರೆ ಇವು ಕೇಳುವಂಥ ಶಿಷ್ಯರಿಗೆ ಅಳವಡಂಗಿಲ್ಲ. ಬರೇ ಹೇಳ್ದೆ ಬಿಟ್ಟೆ ಅಂದ್ರೆ ಅವೇನು ಟಚ್ ಆಗ್ತಾವೇನು, ಶಿಷ್ಯರಿಗೆ ಭಾವದಲ್ಲಿ ಕೆಲಸ ಮಾಡ್ತಾವೇನು? ಯಾವಾಗ ಅನುಭವಿಸಿ ಆ ಹೇಳಿದಂಥ ಪ್ರತಿಯೊಂದು ಅಕ್ಷರಗಳು, ಒಂದು ಶಬ್ದಗಳು, ಒಂದು ಭಾವ ಎಲ್ಲವೂ ಟಚ್ಚಾಗಿ ಆ ಒಂದು ಶಿಷ್ಯನಲ್ಲಿ ಕೆಲಸ ಮಾಡಬೇಕಂದ್ರೆ ಗುರು ಕೂಡ ಭಾಳಷ್ಟು ಶಕ್ತಿ ಉಳ್ಳವನಾಗಿರ್ಬೇಕಾಗ್ತದೆ. ಇಲ್ಲಾಂದ್ರೆ ಈ ಕೆಲಸಗಳು ಆಗಂಗಿಲ್ಲ. ಅದನ್ನು ಹಂಗೆ ಇರಬೇಕಾಗ್ತದ, ಶಿಷ್ಯನೂ ಹಂಗೆ ಇರಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೆಂಗೆ ಹೇಳಿದ್ದಾರೆ ಅವರು, ಸ್ವಸ್ವರೂಪದ ಜ್ಞಾನ ತಿಳಿಸ್ಬೇಕಂತಂದ್ರೆ ಮೈತ್ರೇಯ ದೇವಿಗೆ ಅವರು ಶ್ರುತಿ ಪ್ರಮಾಣ, ಅನುಭವ, ದೃಷ್ಟಾಂತ, ಯುಕ್ತಿ ಇವೆಲ್ಲವುಗಳಿಂದ ಬೋಧಿಸಿದ್ರು ಯಾಜ್ಞವಲ್ಕರು. ಸುಮ್ಮನೆ ನಾ ಭಾಳ ದೊಡ್ಡ ಪಂಡಿತಿದ್ದೀನಿ ಮೈತ್ರ, ಇದನ್ನು ಕೇಳಂತಂದುಬಿಟ್ನೆ ಅನ್ನತ್ತ. ಇಲ್ಲ ನೋಡು, ಇದು ನಾನು ಹೇಳಿದ್ದಲ್ಲ, ಇದು ಶ್ರುತಿ ಪ್ರಮಾಣ ಐತಿ ನೋಡು, ತನ್ನ ಅನುಭವ ಎಲ್ಲವನ್ನ ಸೇರಿಸಿ ಹೇಳಿದ ಅಂತ ಹೇಳುವಂಥದ್ದು. ಈ 3ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಗುರುಪದೇಶದಿಂದ ತನಗೆ ಯಾವ ಸುಖವು ದೊರೆಯಿತೋ ಅದನ್ನು ಬ್ರಹ್ಮಜ್ಞಾನಿಯಾದಂಥ ತನ್ನ ಪತಿಗೆ, ಗಂಡನಿಗೆ ಹೇಳ್ತಾಳೆ ನೋಡ್ರಿ. ಗಂಡನಿಗೆ ಹೇಳ್ತಾಳ, ಏನು ಹೇಳ್ತಾಳ? ತಿಳಿದು ತತ್ವಾರ್ಥವೆಲ್ಲವನು ಮೈತ್ರಿ ನಿರ್ಮಲ ನಿಜಪತಿಗೆ ಸಂತಸದಿಂದ ಸೆಲೆ ನಿತ್ಯ ಸುಖದೊಳು ನೆಲೆಸಿ ತಾನಿರುಪುದು ನೊಲಿದು ಭಿನ್ನೈಸಿದಳನುವಾಗಿ. ನೋಡ್ರಿ ಎಂಥ ಒಂದು ಅದ್ಭುತವಾದಂಥ ವಿಚಾರ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಆಕೆ ಎಲ್ಲ ತತ್ವಾರ್ಥವನ್ನು ಶ್ರವಣ ಮಾಡಿದಳು. ಭಾಳಷ್ಟು ಗಂಡ ಹೆಂಡತಿ ಇರ್ತಾರೆ, ಒಡವೆ ತಂದಗಾನೆ ಗಂಡಗೆ ಭಾಳ ಜೀವ ಮಾಡೋದು, ಸೀರೆ ಕೊಡ್ಸಿಗಾನೆ ಗಂಡಗೆ ಭಾಳ ಜೀವ ಮಾಡೋದು.
ಅಷ್ಟಾತ್ಪೃತಿಕ ಅವೆಲ್ಲ. ಆದ್ರೆ ಒಂದು ಗಂಡನ ಬಲ್ಲಿ ಗುರುಭಾವ ಮಾಡಿದಾಳೆ ಆಕಿ. ಯಾಕಂದ್ರೆ ಆಕಿನೂ ಕೊಟ್ಟಿದ್ದಾಳೆ ಯಾವುದು ಆ ಭಾವ. ಭಗವಂತ ಕೇಳುವಂಥ ಶುದ್ಧವಾದಂಥ ಭಾವ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಕಿನ ಅಂತ ಶುದ್ಧವಾದಂಥ ಭಾವ ಕೊಟ್ಟಳು. ಆ ಶುದ್ಧವಾದಂಥ ಭಾವನೆಗೆ ಈತ ಕೂಡ ಅದರ ಪ್ರತಿಫಲವಾಗಿ ಎಲ್ಲವನ್ನು ಧಾರೆ ಎರೆದ ಜ್ಞಾನವನ್ನು. ನಿತ್ಯ ಸುಖವಾಗಿರುವಂಥ ಜ್ಞಾನವನ್ನೇ ಧಾರೆ ಎರೆದಂಥ ತನ್ನ ಪತಿಗೆ ಕೊಂಡಾಡ್ತಾ ಇದ್ದಾಳೆ ನೋಡ್ರಿ. ಅದಕ್ಕೆ ಶ್ರೇಷ್ಠ ಮೈತ್ರಾದೇವಿ ಅನ್ನುವಂಥದ್ದು. ಆಕೆಗೇನು ಹೇಳ್ತಾ ಇದ್ದಾಳ, ಎಲ್ಲ ತತ್ವಾರ್ಥವನ್ನು ಶ್ರವಣ ಮಾಡಿದಳು, ಇಂಥದನ್ನು ಪಡ್ಕೊಂಡ್ಳು ಮೈತ್ರಿ. ಅದಕ್ಕೆ ಎಲ್ಲಕ್ಕಿಂತ ಯಾಕೆ ಈ ಸ್ತ್ರೀಯರಲ್ಲಿ ಶ್ರೇಷ್ಠವಾದಂಥ ಮೈತ್ರಿದೇವಿ ಅಂದ್ರೆ ಚೂರಂತೆ ಕೇಳಿಲ್ಲಕ್ಕಿ, ನಾಶ ಆಗುವಂಥದ್ದನ್ನು ಕೇಳಿಲ್ಲಕ್ಕಿ, ಶಾಶ್ವತವಾಗಿರುವಂಥದ್ದನ್ನು ಕೇಳಿದಳಕಿ ಗಂಡನಿಗೆ ಅಷ್ಟೇ ಭಕ್ತಿ ಭಾವದಿಂದ ಕೇಳಿದಳಕಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಆಕೆ ಹೆಂಗೆ ಕೇಳಿದಳು ಅಂತಂದ್ರೆ ನೋಡ್ರಿ, ಅದಕ್ಕೆ ನಾನು ಪದೇ ಸ್ವಲ್ಪ ನೆನ್ಪು ಮಾಡಬೇಕಾಗ್ತದ. ಆಕೆ ಪರಮ ವಿರಕ್ತೆ ತಾನೂರು ಭಕ್ತಿ ಭಾವ ಮೊಪ್ಪಿರೆ ಪರಬ್ರಹ್ಮ ವಿಷಯವನ್ನು ಸರಸಿಜ ನೇತ್ರೆ ಮೈತ್ರಿ ಮೇಲ್ನುಡಿ ಮನೋಹರವಾಗಿ ಬೆಸಗೊಂಡಳು ಇನಿಯನ ಹಂಗೆ ಕೇಳಳಕಿ, ಸುಮ್ಮನೆ ಕೇಳಣಕಿ. ಅಂಥ ಒಂದು ಪರಮ ವಿರಕ್ತಿ ಅಂತಕಿ, ಅಂಥ ವಿರಕ್ತಿ ಭಾವದಿಂದ ಕೂಡಿದಂಥ ಮೈತ್ರಾದೇವಿ ಎಲ್ಲ ತತ್ವಾರ್ಥಗಳನ್ನು ಶ್ರವಣ ಮಾಡಿ ಅವುಗಳನ್ನು ಯಥಾರ್ಥವಾದಂಥ ವಿಚಾರಗಳನ್ನು ತಿಳ್ಕೊಂಡು ಯಥಾರ್ಥವಾದ ಜ್ಞಾನವನ್ನು ಮಾಡಿಕೊಂಡು ತಾನು ನಿತ್ಯ ಸುಖದಲ್ಲಿ ಈಗ ಹೆಂಗದೀನಿ ನಾನು, ಮಹಾತ್ಮರು ಹಂಗೆ ಕುಣಿದಾಡಿಬಿಟ್ರಲ್ಲ. ಏನೊಂದು ಹೇಳಲಿ, ಪರಮಾನಂದ ಎನಗಾದ ಅದನಾ ನಿನ್ನು ಅಂತ ನಿಜಗುಂಡ್ರು ಕೂಡ ಹೇಳಿದಾರೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ. ಏನಂತ ವರ್ಣನೆ ಮಾಡ್ಬೇಕು ಹೇಳ್ರಿ, ಇದಕ್ಕೆ ಇಂಥ ಆನಂದಕ್ಕೆ ಏನಂತ ವರ್ಣನೆ ಮಾಡಬೇಕು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಯಥಾರ್ಥವ ತಿಳಿದುಕೊಂಡು ತಾನು ನಿತ್ಯ ಸುಖದಲ್ಲಿ ಈಗ ನಾ ಸುಖವಾಗಿದ್ದೀನಪ್ಪ ಹೇಳ್ತಾಳ. ನಾನೀಗ ಹೆಂಗದೀನಿ, ಭಾಳ ಸುಖದಿಂದ ಅದೀನಿ. ತನ್ನ ನಿಜಪತಿ, ತನ್ನ ಗಂಡನಿಗೆ ತತ್ವವನ್ನು ತಿಳ್ಕೊಂಡಂಥ ನಿಜಪತಿಯ ಆತನ ಕುರಿತು ಮುಂದೆ ಹೇಳುವಂಥ ಪ್ರಕಾರ ಹೇಳ್ತಾಳೆ. ಏನು ಹೇಳ್ತಾಳ, 4ನೇ ನುಡಿಯಲ್ಲಿ ಹೇಳ್ತಾಳೆ. ಏನು ಹೇಳ್ತಾಳ, ಯತಿಪ ಸದ್ವಿದ್ಯಾಧಿಪತಿ ಕೇಳು ನೀನೆನ್ನನ್ನು ಅತಿಶಯಿಸಿ ದಯದಿಂದೆ ತಿಳುಪಲ್ಕೆ ಕೃತಕೃತ್ತಳಾದೆ ನಾನು ಅಮಳ ಚಿತ್ ಸುಖದಲ್ಲಿ ಮತಿ ನಿಂದುದೆನಗೆ ನಿಶ್ಚಲಮಾಗಿ ಅಂತ ಹೇಳ್ತಾಳೆ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಏನು ಹೇಳ್ತಾಳೆ, ಯತಿಪ ಅಂದ್ರೇನು, ಯತಿಗಳಿಗೆ ಒಡೆಯನಾದಂಥದ್ದು. ಸದ್ವಿದ್ಯಾಧಿಪತಿ ಅಂದರೆ ಬ್ರಹ್ಮವಿದ್ಯೆಗೆ ಒಡೆಯನಾದಂಥವ್ರೆ. ಕೇಳು, ಆಲಿಸು, ಕೇಳು ಅಂದರೆ ಆಲಿಸು. ನನ್ನನ್ನು ಅತಿಶಯಿಸಿ ಅಂದರೆ ಪ್ರೀತಿಸಿ, ಪ್ರೀತಿಯಿಂದ ಕೃಪೆಯಿಂದ ನನಗೆ ಉಪದೇಶ ಮಾಡಿದ್ರಿ. ಯಾಕಂದ್ರೆ ಬ್ರಹ್ಮಜ್ಞಾನಿಗಳಲ್ಲಿ ಅಗ್ರಗಣ್ಯನಾದಂಥ ಯತಿ ಯಾರು, ಯಾಜ್ಞವಲ್ಕರು. ನೀ ನನಗೆ ಏನಂದ್ರೆ ಭಾಳಷ್ಟು ಪ್ರೀತಿಯಿಂದ ದಯೆಯಿಂದ ತತ್ವದ ಉಪದೇಶವನ್ನು ಮಾಡಿದ್ರಪ್ಪ. ಭಾಳಷ್ಟು ಪ್ರೀತಿಯಿಂದ ನನಗೆ ಮಾಡಿದ್ರಿ. ನನ್ನ ಬುದ್ಧಿ ಹೆಂಗೈತಿ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಮತಿಗೆ ಮಂಗಳ ಹೌದು. ಇವಾಗ ಮಂಗಳ ಆಗಿಬಿಟ್ಟದು ನನ್ನ ಮತಿ. ನನ್ನ ಬುದ್ಧಿ ಹೆಂಗಾಗಿದೆ, ಈಗ ನನ್ನ ಬುದ್ಧಿ ಆನಂದ ಸಾಗರದಲ್ಲಿ ಮಗ್ನನಾಗಿದೆ. ಸಾಕಲ್ರಿ. ಯಾಕಂದ್ರೆ ಬಿಸಿ ಐತಿ, ಹೊರಗಡೆ ಭಾಳ ಬಿಸಿಲು ಐತ್ರಿ, ಕಣ್ಣು ಭಾಳ ಉರಿಯಾಕತ್ತೇವ್ರಿ. ಏನು ಮಾಡೋದು ಅಂದಾಗ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಸಾಕಲ್ರಿ. ಜಗತ್ತಿನಾಗ ಈ ಸುಖ ದುಃಖ ಜನನ ಮರಣ ಒಂದಲ್ಲ ಎರಡಲ್ಲ ಪುನರಪಿ ಹಲವಾರು ಶರೀರಗಳು ಬರ್ತಾವೆ, ಕನಿಷ್ಠ ಶರೀರಗಳು ಬರ್ತಾವೆ. ಇವೆಲ್ಲ ಕಷ್ಟ ಯಾವುದರಿಂದ, ಈ ಬುದ್ಧಿ ಸರಿ ಇರಲಾರ್ದಕ್ಕೆ. ಅದಕ್ಕೆ ಈ ಬುದ್ಧಿ ನೀಟಾಗ್ಯದ, ಹೌದಾ? ಹೆಂಗಾಗ್ಯದದು, ಆನಂದ ಸಾಗರದಲ್ಲಿ ಮುಳುಗಿಬಿಟ್ಟದಂದಾಗ ಇವೆಲ್ಲಗಳಿಂದ ಪಾರಾದೆ ನಾನು. ಅದಕ್ಕೆ ಏನು ಹೇಳ್ತಾರ, ನೀ ಬುದ್ಧಿ ಹೆಂಗೈತೆ ಅಂದ್ರೆ ಈ ಬುದ್ಧಿ ಆನಂದ ಸಾಗರದಲ್ಲಿ ಮಗ್ನನಾಗ್ಯದ. ಅದರಿಂದ ನಿನ್ನ ಉಪಕಾರ ನಾನು ಎಷ್ಟು ಸ್ಮರಣೆ ಸ್ಮರಿಸಿದ್ರು ಕೂಡ ತೀರಂಗಿಲ್ಲ ನನಗೆ. ಅದಕ್ಕೆ ನಾನು ಹೆಂಗದೀನಪ್ಪ, ಈಗ ಕೃತಕೃತ್ಯಳಾಗಿಬಿಟ್ಟಿದ್ದೀನಿ ನಾನು, ಧನ್ಯಳಾಗಿಬಿಟ್ಟಿದ್ದೀನೋ ನಾನು, ಧನ್ಯಳಾಗಿಬಿಟ್ಟಿದ್ದೀನಿ ನೋಡ್ರಿ. ಅದಕ್ಕೆ ಮತ್ತೆ ಏನು ಹೇಳ್ತಾಳ ಅನ್ನುವಂಥದ್ದು ನೋಡೋಣ. 5ನೇ ನುಡಿಯಲ್ಲಿ ಹೇಳ್ತಾರೆ, ಭಾಳಷ್ಟು ಸಂಶಯ ಇದ್ದು ನನಗೆ, ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ, ನಾನು ಹೆಂಗೆ ದೇವರಾಗ್ತೀನಿ, ಹೌದಾ? ಭಾಳಷ್ಟು
ವಿಚಾರಗಳು ನನಗೆ ಇದ್ದವು. ಈಗ ಇದನ್ನು ನುಡಿಯಲ್ಲ ಅದರ ಮುನಿಪತಿ ನಿನ್ನ ದಯಾವಲೋಕನದಿಂದೆ ಜನನಾದಿ ಬಾಧೆಯನ್ನುಳಿದು ಆನು ಅನುಪಮ ಆನಂದ ಚಿದ್ಗನ ಪೂರ್ಣ ಪದವಾದೆ ಇನಿತು ಸಂದೇಹವಿಲ್ಲದುದರಿಂದೇ. ನೋಡ್ರಿ ಏನು ಅದ್ಭುತವಾಗಿ ಹೇಳ್ತಾ ಇದ್ದಾಳ ಅಲ್ಲ. ಅದಕ್ಕೆ ಕುಣಿದಾಡ್ಕೊಂತ ಮಹಾತ್ಮರು ತತ್ವ ಪದಗಳನ್ನು ಬರೆದ್ರು, ಮತ್ತು ವಚನಗಳನ್ನು ಬರೆದ್ರು ಮಹಾತ್ಮರು ತತ್ವವನ್ನು ಅರ್ಥಕೊಂಡು. ಈಗ ಹೇಳ್ತಾರೆ, ಏ ಮುನಿಪ, ಮುನಿಪತಿ ಅಂತಂದರೆ ಈ ಮುನಿಗಳಲ್ಲಿ ಶ್ರೇಷ್ಠನಾದಂಥ ನಿನ್ನ ದಯಾವಲೋಕನದಿಂದ ಅಂದ್ರೆ ನಿನ್ನ ಕೃಪೆಯಿಂದ, ನಿನ್ನ ಕೃಪೆ ಮೂಲಕ, ಈ ಕೃಪೆಯಿಂದ ನನ್ನನ್ನು ನೋಡಿದೆ ನೀನು. ಒಂದು ವೇಳೆ ಕೃಪೆ ಇರಲಿಲ್ಲ ಅಂದ್ರೆ ನಾನು ಏನು ಗತಿ ಆಗ್ತಿದ್ದೆ? ನಾ ಇದರಿಂದ ಪಾರಾಗಕ್ಕಾಗ್ತಿದ್ನೇನು? ಪಾರಾಗಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಿನ್ನ ಕೃಪಾ ದೃಷ್ಟಿಯಿಂದ, ಅದಕ್ಕೆ ಸದ್ಗುರು ಹೆಂಗಿರ್ಬೇಕನ್ನೋದು ಮೊದಲೇ ಹೇಳಿದ್ದಾರೆ. ಕರುಣ ರಸದ ಕೂಡಿ ವರಿವ ಕಟಾಕ್ಷದ, ಆತನ ಕಣ್ಣುಗಳು ಏನು ಕರುಣ ರಸದ ಕೋಡಿ ವರಿವ, ಆತನ ಕಣ್ಣಿನಲ್ಲಿ ಏನು ಸೂಸ್ಬೇಕಂದ್ರೆ ಬರೀ ಕರುಣೆ ಇರಬೇಕು ಅಂತ. ಭೂಮಿಗೆ ಬಂದು ಶರೀರವನ್ನು ತೊಡ್ಕೊಂಡು ಬಂದಂಥ ಜೀವಿಗಳನ್ನು ಉದ್ಧಾರ ಮಾಡುವಂಥ ಭಾವ ಇರಬೇಕು. ಅಧಿಕಾರಿಗಳನ್ನು ಕಂಡು ಉದ್ಧಾರ ಮಾಡುವಂಥ ಭಾವ ಇರಬೇಕು ಸದ್ಗುರುನಾಥಗೆ. ಅದಕ್ಕೆ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರುಪವಾಲಪದ. ನೋಡ್ರಿ, ಬೇರೆ ಬೇರೆ ವಿಷಯಗಳು ಹೇಳುತ್ತೆ ಅಂತ ತೊಗೊಂಡು ಏನು ಮಾಡ್ತೀರಿ ನೀವು? ಈಗ ಮುಮುಕ್ಷು ಬಂದನಪ್ಪ, ನಾನು ತಿಳ್ಕೊಬೇಕು, ಸದಾಕಾಲ ಆನಂದ ಆಗಿರ್ಬೇಕು, ಈ ಜನನ ಸಾವು ಹುಟ್ಟು ಏನಪ್ಪ ಇದು ಕಿರಿಕಿರಿ ಆಗಿಬಿಟ್ಟದಪ್ಪ, ಯಪ್ಪ ನಿನ್ನ ಪಾದಕ್ಕೆ ಬಂದು ಬಿದ್ದಿನೋ ಅಂತಂದಾಗ ಸದ್ಗುರುನಾಥ್ ಏನು ಹೇಳಬೇಕು? ಬೇರೆ ಬೇರೆ ವಿಚಾರ ಹೇಳಿ ತಲೆ ತಪ್ಪಿಸಿ ಆ ಕಡೆ ಈ ಕಡೆ ಕತಿ ಇದು ಹೇಳಿ, ಅವ್ರದ್ದು ಕತಿ ಹೇಳಿ ನಡ್ಯಪ್ಪ ಮುಗೀತು ಅಂತ ಅನ್ಬೇಕನ? ಏನು ಹೇಳಬೇಕು? ಸಿದ್ಧಾರೂಢರು ಯಾರಿಗೆ ಹೆಂಗೆ ಹೇಳ್ಬೇಕು ಹೇಳ್ತಿದ್ರಿಲ್ಲ. ನೋಡಿ ಮಾತನಾಡಿ ಬುದ್ಧಿ ಉದ್ಧರಿಪನ. ಅದಕ್ಕೆ ಹೇಳ್ತಾರೆ, ಮರೆಯದೇ ನೆನೆಯಿರಿ ಸಿದ್ಧಾರೂಢನ. ಏನು ಹೇಳ್ತಾರೆ? ಯಾಕೆ ಹೇಳ್ತಾರೆ? ನೋಡಿ ಮಾತನಾಡಿ ಬುದ್ಧಿ ಉದ್ಧರಿಪನ. ಹೌದಲ್ಲ? ಅವ್ರು ಯಾರು ಹೆಂಗದಾರ ಅವರನ್ನು ನೋಡಿ ಆ ಬುದ್ಧಿಯನ್ನು ಉದ್ಧಾರ ಮಾಡುವಂಥವನು ಅಂತ ಸದ್ಗುರುನಾಥ. ಇಲ್ಲಿ ಅವರಿಗೆ ಏನು ಹೇಳಬೇಕು? ಅದು ಇದು ಅಂತ ಮಾತಾಡಿ ತಪ್ಪಿಸುವಂಥದ್ದಲ್ಲ, ನಿಜ ವಸ್ತುವನ್ನು ಹೇಳಬೇಕು. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರು ಒಕ್ಕು ಅಂತ ಹೇಳ್ಯಾರ. ಸದ್ಗುರು ಅಂತ ಯಾರಿಗೆ ಹೇಳ್ತಾರದು? ಇದೇ ಸತ್ಯದ, ಇದು ಮಿಥ್ಯ ಅದು ನೋಡಂತ ಹೇಳಬೇಕತ್ತ. ಮತ್ತು ಹೇಳಿಲ್ಲ ಅಂದರೆ ಈ ಜಗತ್ತಿನಾಗ ಯಾರಿಗೆ ನಂಬಿಕೆ ಇಟ್ಟು ಯಾರು ಮಾತು ಕೇಳಬೇಕು ಹೇಳ್ರಿ? ಎಲ್ಲ ಸಾಯಿ ಅಂತವು ಹೇಳೋಂಥವೇ ಅದಾವ ವಿಷಯಗಳು. ಮತ್ತು ಅವ್ರ ಮೇಲೆ ನಂಬುತ್ತೇನೆ? ಅವು ಯಾವ ಹೇಳ್ತಾವಂತಂದ್ರೆ ಅವ್ರ ಮಾತು ನಂಬುತ್ತೇನೆ ನೀನು? ಯಾರ ಮಾತು ನಂಬಬೇಕಿಲ್ಲಿ? ಮೊದಲು ವಿಚಾರ ಮಾಡಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೇಳ್ತಾನಂತಂದ್ರೆ ಆತನ ಮಾತು ನಂಬತಕ್ಕಂಥದ್ದು. ಮತ್ತು ಆತ ಎಂಥವು ಹೇಳ್ಬೇಕು ಮಾತು? ಯಾವುದು ಸತ್ಯದೇ ಅದು ಮಿಥ್ಯದ ಅಂತ ಹೇಳ್ಬೇಕು, ಕಡಾಖಂಡಿತವಾಗಿ ಹೇಳ್ಬೇಕತ್ತ. ಇದು ಸತ್ಯ ಐತೆ, ಇದು ಮಿಥ್ಯದಂತಲೇ ಹೇಳಬೇಕು. ಆತ ಸದ್ಗುರು ಅಂತ ಅನಿಸ್ಕೊಳ್ತಾನೆ. ಅದಕ್ಕೆ ಅಂಥ ಒಂದು ಸದ್ಗುರು ಹೇಳಿದಂಥ ವಿಚಾರವನ್ನು ಕೇಳಿದಂಥ ಮೈತ್ರಾದೇವಿ ಏನು ಹೇಳ್ತಾ ಇದ್ದಾಳ? ನಿನ್ನ ಕೃಪೆಯಿಂದಪ್ಪ, ಕೃಪಾ ದೃಷ್ಟಿಯಿಂದ, ನಿನ್ನ ಕರುಣೆಯಿಂದ. ಅದಕ್ಕೆ ಗುರುಗಳಲ್ಲಿ ಕರುಣೆ ಅನ್ನುವಂಥದ್ದು ಇಟ್ಟಿದ್ದಾರ, ನಿರಾಸೆ ಅನ್ನುವಂಥದ್ದು ಇಟ್ಟಿದ್ದಾರ. ಅವನು ಏನಾದರೂ ಆಸೆ ಮಾಡಿ ಶಿಷ್ಯರಿಂದ ಏನಾರು ಬರ್ತದೇನು ಮಾಡ್ತದೇನು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಆತ ಏನಾರು ಹೇಳಿದ್ನಂದ್ರೆ ಅದು ವಿಷಯನೇ ಆಗ್ತದೆ. ಅದು ಆತನ ಬಲ್ಲಿ ಯಾವ ಆಸೆ ಇರ್ಕೂಡ್ದು, ಹೇಳುವಂಥ ವಿಷಯ ಪವಿತ್ರ ಇರಬೇಕದು. ಹೇಳಿದಾಗ ಶಿಷ್ಯನ ಅಂತ ಕಣಕ್ಕೆ ತಾಗಿ ಉದ್ಧಾರ ಆಗ್ತಾನತ್ತ. ಇಲ್ಲಾಂದ್ರೆ ಅದು ಏನಾಗ್ತದೆ? ಆ ವಿಷಯಾದಿಗಳನ್ನು ಹಿಡ್ಕೊಂಡು ಈ ವಿಷಯವನ್ನು ತಿಳಿಸಿದ್ರೆ ಆ ವಿಷಯನೇ ಆಗ್ತಾವೆ ಹೊಸು. ಹಂಗಾಗ್ಬಿಟ್ಟು ಸದ್ಗುರು ಹತ್ರ ನಿರಾಶೆ ಅನ್ನುವಂಥದ್ದು ಭಾಳ ಮುಖ್ಯ ಐತೆ, ಅದ್ರ ಜೊತೆ ಕರುಣೆ ಅನ್ನುವಂಥದ್ದು ಭಾಳ ಮುಖ್ಯ ಐತೆ. ಇಲ್ಲಾಂದ್ರೆ ಇವು ಸುಮ್ಮನೆ ಆಗಂಗಿಲ್ಲ ಅಂಥವೆಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರ ಅಂತಂದ್ರೆ, ನಿನ್ನ ಕೃಪಾ ದೃಷ್ಟಿಯ ಅವಲೋಕನದಿಂದೆ ನನ್ನ ಈ ಜನ್ಮ ಮರಣ ಎಂದು ಸುಮ್ಮನೆ ಹೋಗ್ತದನ ಎಲ್ಲನೂ. ಅದಕ್ಕೆ ಇದು ಗಣಿತ ಲೆಕ್ಕಿದ್ದಂಗೆ ಸದ್ಗುರುನಾಥನು ಭಾಳಷ್ಟು ಆತನು ಶುದ್ಧ ಇದ್ದುಕೊಂಡು ನಿರಾಭಾರಿಯಾಗಿ ಶಿಷ್ಯನನ್ನು ತಿದ್ದಬೇಕು, ಹೇಳಬೇಕು, ಉದ್ಧಾರ ಮಾಡಬೇಕು. ಈತನು ಗುರುವಿನನ್ನು ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಳ್ಬೇಕು. ಗುರು ಹೆಂಗೆ ಹೇಳಿದ್ದೆ ವೇದವಾಕ್ಯ ಅಥವಾ ಶ್ರುತಿ ಸ್ಮೃತಿ ಪುರಾಣ ಆಗಮ ಸಕಲ ಸಿದ್ಧಿ ಇವೆಲ್ಲ ಗುರುವಾಕ್ಯದಿಂದ ನನಗದವಂತ ಈತ ಕೇಳಬೇಕು.
ಅಂದಾಗ ಆಗುವಂಥದ್ದು. ಅದೇ ರೀತಿ ಕೇಳಿದಂಥ ಮೈತ್ರಾದೇವಿ, ಅದೇ ರೀತಿ ಹೇಳಿದಂಥ ಯಾಜ್ಞವಲ್ಕರು. ಇದರಿಂದ ಏನಾಯ್ತು ಇಲ್ಲಿ? ಅತ್ಯಂತ ದುಃಖ ನಿವೃತ್ತಿ, ಮರಣ ಏನು ಆಗಿ ಪರಮಾನಂದದ ಪ್ರಾಪ್ತಿ. ಅಂದ್ರೆ ಈ ಜನನ ಮರಣ ಅನ್ನುವಂಥ ಸಂಸಾರ ದುಃಖವು ಅತ್ಯಂತ ಅಂದರೆ ನಿವೃತ್ತಿ ಆಗುವಂಥದ್ದು. ಅತ್ಯಂತ ಅಂದರೆ ಯಾಕೆ ಹೇಳ್ಯಾರಂದ್ರೆ ಅದು ಮತ್ತೆ ತಿರುಗಿ ಬರಂಗಿಲ್ಲ. ಅದು ಅತ್ಯಂತ ದುಃಖ ನಿವೃತ್ತಿ, ಅತ್ಯಂತ ಪರಮಾನಂದ ಯಾಕೆ ಹೇಳ್ತಾರೆ ಅಂದ್ರೆ ಒಂದು ದುಃಖ ಒಂದು ಸಲ ದುಃಖ ಹೋಯ್ತಾರೆ ತಿರ್ಗ ಬರಂಗಿಲ್ಲ, ಅದಕ್ಕೆ ಅತ್ಯಂತ ಅಂತ ಹೇಳುವಂಥದ್ದು. ಮತ್ತು ಅತ್ಯಂತ ಪರಮಾನಂದ ಅಂದ್ರೆ ಒಂದು ಸಲ ಆನಂದ ಆಯಿತು ಅಂದರೆ ಅದು ಮತ್ತೆ ತಿರ್ಗ ಹೋಗದೇ ಇರುವಂಥದ್ದು, ಅದಕ್ಕೆ ಅತ್ಯಂತ ಪರಮಾನಂದ ಅಂತ ಹೇಳುವಂಥದ್ದು. ಅದು ಅತ್ಯಂತ ದುಃಖ ನಿವೃತ್ತಿ, ಅತ್ಯಂತ ಪರಮಾನಂದ, ಇದು ಎಲ್ಲರೂ ಯಾಕ್ರಿ ಹೇಳ್ತೀರ ಅಂತಂದಾಗ, ಯಾಕಂದ್ರೆ ಒಂದು ಸಲ ದುಃಖ ಹೋಯ್ತು ಅಂದ್ರೆ ಮತ್ತೆ ಬರಂಗಿಲ್ಲ ದುಃಖ, ಅದಕ್ಕೆ ಅತ್ಯಂತ ದುಃಖ ನಿವೃತ್ತಿ, ಅತ್ಯಂತ ಪರಮಾನಂದ. ಈ ರೀತಿ ಈ ಅತ್ಯಂತ ಏನು ಇದು ಜನನ ಮರಣಾತ್ಮಕ ಅನ್ನುವಂಥ ಸಂಸಾರ ನಾಶ ಆಗುವಂಥದ್ದು ಆಯಿತು. ಅನುಪಮ, ಅನುಪಮ ಅಂದರೆ ಯಾವುದೇ ದೃಷ್ಟಾಂತಕ್ಕೆ ನಿಲುಕದೇ ಇರುವಂಥ ಸಚ್ಚಿದಾನಂದ ಪೂರ್ಣ ಸ್ವರೂಪದಲ್ಲಿ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದಂಥ ಇಂತಹ ಒಂದು ಪೂರ್ಣ ಸ್ವರೂಪದಲ್ಲಿ ಯಾವುದು ಸಂದೇಹವಿಲ್ಲದೆ, ಯಾವುದು ಒಂದು ಚೂರು ಸಂಶಯ ಇಲ್ಲ. ಇಲ್ಲಿ ನಾನು ಹೆಂಗದೀನೀಗ, ಸುಖವಾಗಿದ್ದೀನೀಗ, ನನಗೆ ಯಾವ ಸಂಶಯನೇ ಉಳ್ಕೊಳ್ಳಿಲ್ಲ ಗುರುನಾಥ ಹೇಳ್ತಾ ನೋಡ್ರಿ. ಅದಕ್ಕಂದ್ರೆ ಪರಮ ಪುರುಷಾರ್ಥ ರೂಪ ಮೋಕ್ಷವನ್ನು, ಪರಮ ಪುರುಷಾರ್ಥ ಶ್ರೇಷ್ಠವಾದಂಥ ಆ ಒಂದು ಮೋಕ್ಷವನ್ನು ನಾನು ಇವಾಗ ಹೊಂದಿದೆ ಅಂತನ್ನುವಂಥ ಭಾವದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳ ಮೈತ್ರಾದೇವಿ. ಮತ್ತು ಇಲ್ಲಿ ಕೂಡ ನಿನ್ನ ಮಹಿಮೆಯ ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾಳಾಕೆ, ಹೌದಲ್ಲ? ಏನು ಹೇಳ್ತಾಳ? ಇಲ್ಲಿ ಕೂಡ ಮತಿಗೆ ಗೋಚರಮಾಗೆ ನುತಿಗೆ ಗೋಚರ ವಹಿಸೆ, ಮತಿಗೆ ಗೋಚರವಲ್ಲವದು ನಿನ್ನ ಅತಿಶಯವೆನಿಪ ಮಹಿಮೆಯದನು, ಬೇರೆ ನುತಿಸಲೆನ್ನಳವೆ ಸನ್ಮುನಿ ಮುಖ್ಯ, ನುತಿಸಲೆನ್ನಳವೆ ಸನ್ಮುನಿ ಮುಖ್ಯ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಸನ್ಮುನಿ ಮುಖ್ಯ ಅಂದ್ರೇ ಮುನಿಗಳಲ್ಲಿ ಶ್ರೇಷ್ಠನಾದಂಥ ಯಾಜ್ಞವಲ್ಕ್ಯರ ಬಗ್ಗೆ ಹೇಳ್ತಾರೆ ಅವರು. ಏನು ಹೇಳ್ತಾ ಇದ್ದಾರೆ ಅವರು ಅಂದ್ರೆ, ಮತಿಗೆ ಅಂದರೆ ಬುದ್ಧಿಗೆ, ಮತಿ ಅಂದರೆ ಬುದ್ಧಿಗೆ, ಗೋಚರಮಾಗಿ ವಿಷಯವಾದರೆ ಸ್ತೋತ್ರಕ್ಕೆ ವಿಷಯವಾಗಬಹುದು, ಹೌದಲ್ಲ? ಅದಕ್ಕೆ ಥರ ನಿನ್ನನ್ನು ನಾನು ಹೆಂಗೆ ವರ್ಣನೆ ಮಾಡಲಪ್ಪ, ನಾನು ಹೆಂಗೆ ವರ್ಣಿಸ್ತಿಲ್ಲ, ನಾನು ವರ್ಣಿಸ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅದು ಬುದ್ಧಿಗೆ ಗೋಚರ ಆದ್ರೆ ಅದನ್ನು ವಾಣಿಯಿಂದ ವರ್ಣಿಸ್ಬೋದು. ಅದು ಬುದ್ಧಿಗೆ ಗೋಚರ ಆದ್ರೆ ವಾಣಿಯಿಂದ ಅದನ್ನು ಹೇಳ್ಬೋದು. ಯಾಕಂದ್ರೆ ಬುದ್ಧಿಯಿಂದ ತಿಳಿಲಿಕ್ಕೆ ಬರದೇ ಇರುವಂಥದ್ದು ಈ ವಾಣಿಯು. ಯಾಕಂದ್ರೆ ಬುದ್ಧಿಯಿಂದ ತಿಳಿಲಾರ್ದನ್ನು ಈ ವಾಣಿಯು ಹೆಂಗೆ ಸ್ತುತಿ ಮಾಡ್ತದೆ ಹೇಳು ನಿನ್ನ, ಹೆಂಗೆ ಮಾಡೋಕ್ಕಾಗ್ತದೆ? ಅದಕ್ಕೆ ಇಲ್ಲಿ ಕೂಡ ಅದರಿಂದ ನಿನ್ನ ಮಹಿಮೆ ವಾಣಿ ಮನಸ್ಸುಗಳಿಗೆ ನಿಲುಕದೇ ಇರುವಂಥದ್ದು. ನಿನ್ನ ಮಹಿಮೆ ಹೆಂಗದಂದ್ರೆ ಇಟ್ಟಿಟ್ಟು ಈ ಮನಸ್ಸು ಇಟ್ಟಿಟ್ಟು ಬುದ್ಧಿ ಅವು ಏನು ವರ್ಣನೆ ಮಾಡ್ತಾವೆ ಹೇಳೋ, ಅದಕ್ಕೂ ಕೂಡ ನಿಲುಕದೇ ಇರುವಂಥದ್ದು ಐತಿ ನಿನ್ನ ಮಹಿಮೆ. ನಾನು ಹೆಂಗೆ ವರ್ಣನೆ ಮಾಡಲಿ ನಿಂದು? ನೋಡ್ರಿ ಎಂಥ ಒಂದು ಅದ್ಭುತವಾದಂಥ ವಿಚಾರವನ್ನು ಹೇಳ್ತಾ ಇದ್ದಾಳ. ಅದಕ್ಕೆ ಈ ಮನಸ್ಸಿಗೆ ವಾಣಿಗೆ ವಿಷಯ ಆಗದೇ ಇರುವಂಥದ್ದೈತೆ ಅಂತ ವರ್ಣನೆ ಮಾಡ್ತಾ ಇದ್ದಾಳೆ. 7ನೇ ನುಡಿ ಒಂದು ನೋಡ್ಬಿಡೋಣ. ಈ ರೀತಿ ಪತಿಯನ್ನು ಭಕ್ತಿಯಿಂದ ಆಕಿ ಹೇಳ್ತಾ ಇದ್ದಾಳೆ. ಏನು ಹೇಳ್ತಾ ಇದ್ದಾಳ? ಎಂದು ಮೈತ್ರಿಯೇ ನಿಸ್ಸಂದೇಹ ಸದ್ಭಕ್ತಿಯಿಂದ ಸಾಷ್ಟಾಂಗಪೂರ್ವಕವಾಗಿ ವಂದಿಸಿ ನಿಜಪತಿ ಯಾಜ್ಞವಲ್ಕ್ಯ ಮುನಿ ಯಾಜ್ಞವಲ್ಕ್ಯ ಆನಂದದೊಲವಿಂದೆ ಕೀರ್ತಿಸಿದಳು ಅಂತ ಹೇಳ್ತಾರೆ. ಒಲವಿಂದೆ ಏನು ಹೇಳ್ತಾಳ ಆಕಿ? ಒಲವಿಂದೆ ಏನು ಹೇಳ್ತಾರ? ಭಾಳಷ್ಟು ಅದ್ಭುತವಾಗಿ ಇಲ್ಲಿ ಹೇಳ್ತಾರೆ ಅಂದು. ಯಾಕಂದ್ರೆ ಎಂದು ಮೈತ್ರಿಯೇ ನಿಸ್ಸಂದೇಹ ಸದ್ಭಕ್ತಿಯಿಂದ ಸಾಷ್ಟಾಂಗಪೂರ್ವಕವಾಗಿ ವಂದಿಸಿ ನಿಜಪತಿ ಮುನಿ ಯಾಜ್ಞವಲ್ಕ್ಯ ಅಂದು ಒಲವಿಂದೆ ಕೀರ್ತಿಸಿದಳು ಅಂತ ಹೇಳ್ತಾರೆ. ಮೇಲೆ ಹೇಳಿದ ಒಂದು ವಿಚಾರಗಳನ್ನು ಅವರು ಮೈತ್ರಿ ಸಂಶಯವಿಲ್ಲದೆ ಭಕ್ತಿ ಭರದಿಂದ ನೋಡ್ರಿ ಈ ಅದಕ್ಕೆ ಹೇಳ್ತಾರೆ. ಭಾಳಷ್ಟು ಗುರುಗಳನ್ನು ಕೊಂಡಾಡ್ತಾ ಇದ್ದಾಳ. ಏನು ಹೇಳ್ತಾ ಇದ್ದಾಳ? ಯಾವುದೇ ಒಂದು ಸಂಶಯವಿಲ್ಲದೆ ಭಕ್ತಿ ಬರದಿಂದ 8 ಅಂಗಗಳು, 8 ಸಾಷ್ಟಾಂಗ ಅಂದ್ರೇನು? 8 ಅಂಗಗಳು ಇವು ನೆಲ ಮುಟ್ಟುವಂತೆ. ಹೆಂಗಂತಂದ್ರೆ ಇವು 8 ಅಂಗಗಳು ನೆಲ ಮುಟ್ಟುವಂತೆ ನಮಸ್ಕಾರವನ್ನು ಮಾಡಿ
ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು ಯೋಗ್ಯ. ಹಾಂ, ದೇವ್ರಿಗೆ ಬರೀ ಹಿಂಗೆ ಬಗ್ಗಿ ಹಿಂಗೆ ತಲೆ ಹಚ್ಬೋದು ಅಷ್ಟೇ, ಆದರೆ ಗುರುಗಳಿಗೆ ಸಾಷ್ಟಾಂಗ ಮಾಡುವಂಥದ್ದು. ಆಕೆ 8 ಅಂಗಗಳ ನೆಲ ಮುಟ್ಟುವಂತೆ ನಮಸ್ಕಾರವನ್ನು ಮಾಡಿ ಪತಿಯಾದ ಯಾಜ್ಞವಲ್ಕ್ಯ ಮಹರ್ಷಿಗಳನ್ನು ಕುರಿತು ಇವತ್ತಿನಲ್ಲಿ ಬಹಳ ಸ್ತೋತ್ರ ಮಾಡ್ತಾಳೆ. ಆಕೆ ಮಾಡಿದ್ಳು. ಯಾಕಂತಂದ್ರೆ ಏನು ಮಾಡ್ತಾ ಇದ್ದಾಳ ಅಂದ್ರೆ, ಈಗ 8ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ ಅವರು, ಅತಿಶಯ ಮನೆ ರೂಪವತಿ ಗುರುಭಕ್ತಿ ನಿಯುತ ನಿಜಶಾಂತಿ ವಿರತಿಯುಕ್ತೆ ನುತ ಗುಣಚರಿತೆ ಸನ್ಮತಿವಂತೆ ಮೈತ್ರಿಯೇ ಪತಿಗೂಡಿ ಸುಖದೋಳಂದಿರ್ದಳು ಅಂತ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಇದು ಒಂದು ನುಡಿ ನೋಡಿಬಿಡೋಣ. ಏನಂತಂದ್ರೆ ಅತ್ಯಧಿಕ ಅಂತಂದ್ರೆ ಇಲ್ಲಿ ಅತಿಶಯ ಮೆನೆ ಅಂತಂದ್ರೆ ಅತ್ಯಧಿಕವೆನ್ನುವ ಹಾಗೆ ಆಕೆ ನೋಡೋಕ್ಕೂ ಚೆನ್ನಾಗಿದ್ದಳು, ಆಕಿನ ಭಾವ ಸುಂದರ ಆಗಿತ್ತು, ಆಕೆಯ ಒಂದು ಭಕ್ತಿ ಕೂಡ ಭಾಳಷ್ಟು ಅಗಮ್ಯ ಆಗಿತ್ತು, ಆಕೆ ನಿಜವಾಗಿ ಶಾಂತಿವಂತಳು ಇದ್ದಳು. ಆ ವಿಚಾರ ಬಗ್ಗೆ ತುಂಬ ಅದ್ಭುತವಾಗಿ ಹೇಳ್ತಾರೆ. ಈಗ ನಾವು ಸ್ವಲ್ಪಕ್ಕೆ ತಗೊಂಡು ಹೋಗೋದು ಬೇಡ, ಸ್ವಲ್ಪ ಹಿಂಗೆ ಹೇಳಿ ಮುಗಿಸೋದು ಬೇಡ. ಗುರುನಾಥ ಏನು ವಿಚಾರಗಳನ್ನು ಕೊಡ್ತಾನೆ ಅದನ್ನು ಸಮಗ್ರವಾಗಿ ನೋಡ್ಕೊಂಡು ಇನ್ನೂ ಒಂದು ಸೂತ್ರ ಉಳಿತದೆ, 21 ಸೂತ್ರ ಉಳಿತದೆ. 22ನೇ ಸೂತ್ರಕ್ಕೆ ಇದು ಮುಗೀತದೆ. ನೋಡೋಣ ಈ ವಿಚಾರವನ್ನು ಹಿಡ್ಕೊಂಡು. ಇದೇ ಮೈತ್ರಾದೇವಿ, ಇದು ಒಂದು ಯಾವುದು 8ನೇ ನುಡಿಯಿಂದ ಹಿಡ್ಕೊಂಡು ಮತ್ತೆ ಮುಂದಿನ ವಿಚಾರ ಮಾಡೋಣ. ಭಾಳಷ್ಟು ಅದ್ಭುತವಾಗಿ ಅವರು ಹೇಳಿದ್ದಾರೆ. ನಾಳೆ ನೋಡೋಣ. 1-2 ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.